ಹಾಯ್, ಗುಡ್ ಈವ್ನಿಂಗ್. ಸೊ ನಿನ್ನೆ ಮತ್ತು ಇವತ್ತಿಂದ ಮಾರ್ಕೆಟ್ ಕಂಟಿನ್ಯೂಸ್ ಆಗಿ ಡ್ರಾಪ್ ಆಗ್ತಾ ಇದೆ. ನಿಫ್ಟಿ ಏನೋ ಸಡನ್ 150 ಪಾಯಿಂಟ್ಸ್ ಪಾಸಿಟಿವ್ ಇದೆ. ಬಟ್ ಸ್ಟಾಕ್ಸ್ ಎಲ್ಲ ಆಲ್ಮೋಸ್ಟ್ ಸಾಕಷ್ಟು ಸ್ಟಾಕ್ಸ್ ಎಲ್ಲ 1%, 2% ಅಂಥದ್ದೇನು ದೊಡ್ಡ ಡ್ರಾಪ್ ಅಂತೇನಿಲ್ಲ. ಬಟ್ ನೆಗೆಟಿವ್ ಅಲ್ಲಿ ಇದಾವೆ. ನಾನು ಸೆಲೆಕ್ಟ್ ಮಾಡಿದ ಸ್ಟಾಕ್ದಲ್ಲಿ ಒಂದು ಸ್ಟಾಕ್ ಅಷ್ಟೇ, ಒಂದು 2-3 ಸ್ಟಾಕ್ ಬಿಟ್ರೆ ಉಳಿದ ಸ್ಟಾಕ್ ಎಲ್ಲ ನೆಗೆಟಿವ್ ಇದಾವೆ. ಅದೇ ರೀತಿ ನಿಫ್ಟಿ 50 ಒಳಗೆ ಆಲ್ಮೋಸ್ಟ್ 50% ಸ್ಟಾಕ್ ನೆಗೆಟಿವ್ ಇದೆ. ಸೊ ಯಾಕೆ ನೆಗೆಟಿವ್ ಅದಾವ ಅಂತ ಏನು ಅನ್ನೋದಕ್ಕಿಂತ ನೆಗೆಟಿವ್ ಆದಾಗ ಮಾತ್ರ ಮಾರ್ಕೆಟ್ದಿಂದ ದೂರ ಇರೋದು ಒಳ್ಳೆಯದು. ಸೊ ನಿನ್ನೆ ಇವತ್ತಂತೂ ಯಾವುದು ಟ್ರೇಡ್ ಮಾಡಿಲ್ಲ ನಾನು. ಆಲ್ಮೋಸ್ಟ್ ಎಲ್ಲ ನನ್ನ ಪೊಸಿಷನ್ಸ್ ಏನು 3-4 ಪೊಸಿಷನ್ಸ್ ಇಟ್ಟಿದ್ನಲ್ಲ ಎಲ್ಲ ಕೆಲವೊಂದಿಷ್ಟು ನೆಗೆಟಿವ್ ಆದಾವ, ಕೆಲವೊಂದಿಷ್ಟು ಪ್ರಾಫಿಟ್ ಆಗಿದ್ದು ಇದಾಗಿದೆ, ಕಮ್ಮಾಗಿದೆ. ಸೊ ಯಾವ 5-6-7% ಪ್ರಾಫಿಟ್ ಇದ್ದಲ್ಲ 1%, 2% ಬಂದಿರ್ತಾವೆ. ಯಾವ ಬ್ರೇಕ್ ಒಂದಾಗಿದ್ದಲ್ಲ 3%, 4% ಡೌನ್ ಹೋಗಿದಾವೆ. ಸೊ ಇವತ್ತು ನಾಳೆ ಒಂದಿನ ನೋಡ್ತೀನಿ. ನಾಳೆ ಏನಾದರೂ ಸೇಮ್ ಕಂಟಿನ್ಯೂ ಆದರೆ ಫಾಲು, ಮಾರ್ಕೆಟ್ ಡೌನು. ಸೊ ಎಲ್ಲ ಪೊಸಿಷನ್ಸ್ 50% ಎಕ್ಸಿಟ್ ಮಾಡ್ತೀನಿ, ರಿಮೈನಿಂಗ್ 50% ಇಡ್ತೀನಿ. ಸೊ ಮುಂದೆ ನೋಡೋಣ ಕಂಟಿನ್ಯೂ ಆಗಿ ಏನೋ ಮತ್ತೆ ಡ್ರಾಪ್ ಆಗ್ತಿತ್ತು. ಯಾಕಂದ್ರೆ ಏನಂದ್ರೆ ನಿಫ್ಟಿ 50 ಎಕ್ಸಾಕ್ಟ್ಲಿ ಟಾಪ್ ಇದೆ. ಇಲ್ಲಿ ಟಾಪ್ ಇದೆ. ಇಲ್ಲಿ ಏನಾಗಿದೆ ನೋಡಿ, ಈ ತರ ಒಂದು ಕ್ಯಾಂಡಲ್ಸ್ ಇಲ್ಲಿ ಆಗಿತ್ತು, ಇಲ್ಲಿ ಆಗಿತ್ತು, ಸೇಮ್ ಇದೆ. ರೆಡ್ ಕಲರ್ ಅಷ್ಟೇ ಚೇಂಜ್ ಇತ್ತು, ಬಟ್ ಸೇಮ್ ಕ್ಯಾಂಡಲ್ ಆಗಿದ್ದು. ನಾ ಏನು ಅನ್ಕೊಂಡೆ, ನಾಳೆ ಇಲ್ಲಿಂದ ಡ್ರಾಪ್ ಆಗುತ್ತೆ ಅನ್ಕೊಂಡಿದ್ದೆ. ಹಂಗಾಗಿ ನಾ ಯಾವುದು ಟ್ರೇಡ್ ಪ್ಲಾನು ಮಾಡಿದ್ದಿಲ್ಲ. ಸೊ ಇವನ್ ಇಂಟರ್ಡೇಯಲ್ಲೂ ಪ್ಲಾನ್ ಮಾಡಿಲ್ಲ. ಇಂಟರ್ಡೇಲಿ ಶಾರ್ಟ್ ಮಾಡ್ಬೋದಿತ್ತು, ಬಟ್ ಯಾಕೋ ಆಲ್ರೆಡಿ ಒಂದು ಪೊಸಿಷನ್ಸ್ ನೆಗೆಟಿವ್ ಆದಾಗ ಇನ್ನೊಂದು ಟ್ರೇಡ್ ತೊಗೊಂಡು ರಿಸ್ಕ್ ತೊಗೊಳ್ಳೋದು ಬೇಡ ಅಂತ ನಾನು ಸ್ಟಾಪ್ ಮಾಡಿದೆ. ಅದು ಟ್ರೇಡ್ ಮಾಡಕ್ಕೆ ಹೋಗಲಿಲ್ಲ. ಬಟ್ ನಿನ್ನೆ ಏನಾಗಿತ್ತಪ್ಪ ಅಂದ್ರೆ, ನಿನ್ನೆ ನಾನು ಒಂದು ಟ್ರೇಡ್ ತೊಗೊಂಡಿದ್ದೆ, ವೆಂಕೀಸ್ ಅಂತೇಳಿ. ಮುಂಜಾನೆ ಟ್ರೇಡ್ ತೊಗೊಂಡು ಒಂದು ತಪ್ಪು ಮಾಡಿದೆ ನಾನು. ಏನಪ್ಪಾ ಅಂದ್ರೆ, ಫಸ್ಟಿಗೆ ಒಂದು ಜಸ್ಟ್ ಒಂದು 90 ಕ್ವಾಂಟಿಟಿ ತೊಗೊಂಡಿದ್ದೆ. ಬಟ್ ಏನಾಯ್ತಪ್ಪ, ಸಡನ್ಲಿ ಅದು 30-35 ಪಾಯಿಂಟ್ಸ್ ಡೌನ್ ಆಗಿಬಿಡ್ತು ನಾನು ಎಂಟರ್ ಮಾಡಿದ್ದಕ್ಕೆ. ಅಲ್ಲಿ ಏನಾಗಿತ್ತು ಅಂದ್ರೆ 1600 ರೂಪಾಯಿ ಲಾಸ್ ತೋರಿಸ್ತಾ ಇತ್ತು. ನಾನು ಏನು ಮಾಡಿದೆ, ಮ್ಯಾನ್ಯುವಲಿ ಎಕ್ಸಿಟ್ ಮಾಡಿಬಿಟ್ಟೆ ಅದನ್ನು. ಮ್ಯಾನ್ಯುವಲ್ ಎಕ್ಸಿಟ್ ಮಾಡಿದ್ದೆ. ಬಟ್ ಬಿಫೋರ್ ಅದಕ್ಕಿಂತ ಮುಂಚೆನೇ ಸ್ಟಾಪ್ ಲಾಸ್ ಫಿಕ್ಸ್ ಮಾಡಿದ್ದೆ. ಏನಪ್ಪಾ ಅಂದ್ರೆ ನಿನ್ನೆ 27, 28 ಅಲ್ಲ, ನಾನು ಏನು ಮಾಡಿದ್ದೆ, ಇದು ಇಲ್ಲಿ ಸ್ಟಾಪ್ ಲಾಸ್ ಇದು, ಇಲ್ಲೇ ಸ್ಟಾಪ್ ಲಾಸ್ ಇಟ್ಟಿದ್ದೆ. ಅಲ್ಲೇ ಇಲ್ಲಿ ಸ್ಟಾಪ್ ಲಾಸ್ ಇಟ್ಟಿದ್ದೆ. ನಾನು ಸೆಲ್ ಮಾಡಿದ್ದೆ ಎಕ್ಸಾಕ್ಟ್ಲಿ ಇಲ್ಲಿ. ಬಟ್ ಏನಾಯ್ತು ಅಂದ್ರೆ, ಅದು ನಾನು ಮ್ಯಾನ್ಯುವಲಿ ಎಕ್ಸಿಟ್ ಆದ ಕೂಡಲೇ ನನ್ನ ಸ್ಟಾಪ್ ಲಾಸ್ ಅಲ್ಲಿ ಎಕ್ಸಿಟ್ ಇರ್ತದೆ. ಅದು ಆರ್ಡರ್ಸ್ ಒಳಗೆ ಇರ್ತದೆ, ಪೆಂಡಿಂಗ್ ಆರ್ಡರ್ ಒಳಗೆ ಇರ್ತದೆ ಅದು. ಸಪೋಸ್ ಏನಾದರೂ ಆ ಲೆವೆಲ್ ಪ್ರೈಸ್ ಬಂತಂದ್ರೆ ಅದು ಸೆಲ್ ಹೊಡಿದ್ರೆ ಸೆಲ್ ಅದು ಕನ್ವರ್ಟ್ ಆಗುತ್ತೆ. ನಾನು ಸಪೋಸ್ ಶಾರ್ಟ್ ಮಾಡಿದ್ರೆ ನಾನು ಏನು ಮಾಡ್ಬೇಕಪ್ಪ, ಎಕ್ಸಿಟ್ ಆಗಬೇಕಂದ್ರೆ ಬೈ ಆರ್ಡರ್ ನನಗೆ ಸ್ಟಾಪ್ ಲಾಸ್ ಅಂತ ತಿಳ್ಕೊಬೇಕು. ಬಟ್ ಏನಾಗಿತ್ತು ಅಂದ್ರೆ, ನಾನು ಇಲ್ಲಿ ಸೆಲ್ ಮಾಡಿದಾಗ ಬೈ ಆರ್ಡರ್ ನಾನು ಇಟ್ಟಿದ್ದೆ, ಅದನ್ನ ನಾನು ಎಕ್ಸಿಟ್ ಮಾಡಿದ್ದಿಲ್ಲ ಮ್ಯಾನ್ಯುವಲಿ. ಸೊ 1600 ರೂಪಾಯಿ ಮ್ಯಾನ್ಯುವಲಿ ನಾನು ಎಕ್ಸಿಟ್ ಆಗಿಬಿಟ್ಟೆ ಲಾಸ್ ಆಗಿ. ಇನ್ನು ಅದೇನು ಸ್ಟಾಪ್ ಲಾಸ್ ಇಟ್ಟಿದ್ಮೇಲೆ ಹಂಗೆ ಟ್ರಿಗರ್ ಇರ್ತದೆ. ಸೊ ಯಾವಾಗ ಅದು ಪ್ರೈಸ್ ಅಲ್ಲೇನು ಹಿಟ್ ಆಯ್ತಲ್ಲ, ಹಿಟ್ ಆದ ಕೂಡಲೇ ಅದು ಕಂಟಿನ್ಯೂಸ್ ಸೆಲ್ ಆಗ್ಬಿಟ್ಟೈತೆ, ಬೈ ಆಗಿಬಿಟ್ಟೈತೆ. ಅವಾಗ ಏನಾಯ್ತು, ಮಾರ್ಕೆಟ್ ಸಡನ್ಲಿ ಇಲ್ಲಿಂದ ಇಲ್ಲಿ ತನಕ ಬಂದ್ಬಿಡ್ತಾರೆ. ಸೊ 1600 ರೂಪಾಯಿದು ಪ್ರಾಫಿಟ್ ಹೋಗಿ 4200 ತನಕ ಲಾಸ್ ಆಯ್ತು. ಸೊ ಅದನ್ನ ರಿಕವರ್ ಮಾಡ್ಕೋಬೇಕಂತ, ಯಾಕಂದ್ರೆ 4000 ಇತ್ತು, ಏನೋ ಒಂದು ಇನ್ನೂ ಯಾಕಂದ್ರೆ ಒಂದೇ ಟ್ರೇಡ್ ಎಲ್ಲ ಅಷ್ಟಾಗಿತ್ತು, ಇನ್ನೊಂದು ಟ್ರೇಡ್ 2 ಟ್ರೇಡ್ ತೊಗೋಬೇಕಂತ ಪ್ಲಾನ್ ಮಾಡಿದೆ. 2 ಟ್ರೇಡ್ ತೊಗೊಂಡೆ. ಒಂದು ಬಿರ್ಲಾ ಸಾಫ್ಟ್ ಒಂದು ತೊಗೊಂಡೆ, ಆಮೇಲೆ ಸಿಪ್ಲಾ ಲುಪಿನ್ ಒಳಗೆ ಒಂದು ತೊಗೊಂಡೆ, ಸಿಪ್ಲಾ ಅಲ್ಲ ಲುಪಿನ್ ಒಳಗೆ. ಸೊ ಆಲ್ಮೋಸ್ಟ್ 4000 ತನಕ ರಿಕವರ್ ಆಯ್ತು. ಬಟ್ ನಿನ್ನೆ ಏನಾಯ್ತಪ್ಪ ಅಂದ್ರೆ, ಲಾಸ್ ಇಲ್ಲ, ಪ್ರಾಫಿಟ್ ಇಲ್ಲ, ಒಂದು ಚಾರ್ಜಸ್ ಸ್ವಲ್ಪ ಎಕ್ಸ್ಟ್ರಾನೇ ಆಯ್ತು. ಹಂಗಾಗಿ ಇವತ್ತುಗಳಿಗೆ ಯಾಕೋ ಮನಸ್ಸೇ ಬರಲಿಲ್ಲ ನನಗೆ, ಬೇಡ ಬಿಡ ಹೋಲಿ. ಇನ್ನೊಂದು ಏನಪ್ಪಾ ಅಂದ್ರೆ, ನಿನ್ನೆ ಮತ್ತು ಇವತ್ತಿನಿಂದ ಎಲ್ಲ ಏನದಾವ ಅಂದ್ರೆ ಪೊಸಿಷನ್ಸ್ ನೆಗೆಟಿವ್ ನಡೆದಾವ. ಯಾವ್ದು ಎಲ್ಲ ಸ್ಟಾಕ್ ಏನು ಬೈ ಮಾಡಿ ಎಲ್ಲ ನೆಗೆಟಿವ್ ಅದ. ಕೆಲವೊಂದು ಸ್ಟಾಕ್ ಅಟ 1000-2000 ರೂಪಾಯಿ, 1000, 1500 ಹಿಂಗೆ ಪಾಸಿಟಿವ್ ಅದಾವ, ಉಳಿದೋದೆಲ್ಲ ನೆಗೆಟಿವ್ ಅದಾವ. ಹಂಗಾಗಿ ಇವತ್ತು ಯಾವ ಟ್ರೇಡ್ ಮಾಡೋದು ಬೇಡ, ನೋಡೋಣ, ವೇಟ್ ಮಾಡೋಣ ಮಾರ್ಕೆಟ್ ಏನಾಗ್ತದೆ ಅಂತ. ಜಾಸ್ತಿ ಮಾರ್ಕೆಟ್ಗೆ ನೋಡಕ್ಕೆ ಹೋಗಿಲ್ಲ ಇವತ್ತು, ಸುಮ್ಮನೆ ಬಿಟ್ಬಿಟ್ಟಿದೆ. ಬಟ್ 4%, 5% ನೆಗೆಟಿವ್ ಆಗಿದೆ ಓವರಾಲ್ ನಂದೇನು ಮಾರ್ಕೆಟ್ ಇತ್ತಲ್ಲ. ಈ ನಾ ಏನು ಬೈ ಮಾಡಿದ್ನಲ್ಲ ಶೇರ್ಸು, ಒಂದು 4 ಸ್ಟಾಕ್ ಇದಾವೆ, 4 ಸ್ಟಾಕ್ಸ್ ನೆಗೆಟಿವ್ ಅಲ್ಲಿ ಇದಾವೆ. ಹಾಗಾಗಿ ಇವತ್ತೇನು ಮಾಡಿಲ್ಲ, ನಾನು ಬೈನೂ ಮಾಡಿಲ್ಲ, ಸೆಲ್ಲು ಮಾಡಿಲ್ಲ. ಒಂದೇನೋ ಲಾಸ್ಟಿಗೆ ಒಂದು ಇದು ಒಂದು ಬೈ ಮಾಡಿದೆ, ಯಾವುದಂದ್ರೆ ಅದು ಬೈ ಮಾಡಿಲ್ಲ. ಯಾಕಂದ್ರೆ ಮಾರ್ಕೆಟ್ 2.25 ಇದು ಮಾಡೋಕ್ಕಾದ್ರೆ ರಿಜೆಕ್ಟ್ ಆಯಿತು, ಕ್ಯಾನ್ಸಲ್ ಬಿಟ್ಬಿಟ್ಟೆ. ಸೊ ಇವತ್ತು ಯಾವ ಟ್ರೇಡ್ ಮಾಡಿಲ್ಲ. ಬಟ್ ಒಂದೇನಂದ್ರೆ 2 ದಿನದಿಂದ ಮಾತ್ರ ಎಲ್ಲ ನೆಗೆಟಿವ್ ಇದಾವೆ, ಯಾವ ಪಾಸಿಟಿವ್ ಇಲ್ಲ. ಒಂದು 2 ಸ್ಟಾಕ್ ಪಾಸಿಟಿವ್ ಇದಾವೆ, ಭಾರತ್ ವೈರ್ಸ್ ಅಂತೇಳಿ. ಅದು ಬಿಟ್ಟರೆ ಉಳಿದೆಲ್ಲ ಸ್ಟಾಕ್ ನೆಗೆಟಿವ್ ಇದಾವೆ. ಸೊ ನಿಯರ್ಲಿ ಒಂದು 7,000-6,000 ರೂಪೀಸ್ ತನಕ ನೆಗೆಟಿವ್ ಇದೆ. ಹಂಗಾಗಿ ಈ ನಾಳೆ ಒಂದಿನ ನೋಡ್ತೀನಿ. ನಾಳೆ ಇದೇ ಥರ ಎಲ್ಲ ನೆಗೆಟಿವ್ ಆಗೋದು ಕಂಟಿನ್ಯೂ ಆಯ್ತಪ್ಪ ಅಂದರೆ ಆಲ್ಮೋಸ್ಟ್ ನಾಳೆ ಒಂದು 50% ಬುಕ್ ಮಾಡಿಬಿಡ್ತೀನಿ ಲಾಸ್. ಯಾಕಂದರೆ ಮಂಡೇ ಏನಾಗುತ್ತೆ ಗೊತ್ತಿಲ್ಲ, ಸಡನ್ಲಿ ಮತ್ತೆ ಗ್ಯಾಪ್ ಡೌನ್ ಆಯ್ತಂದ್ರೆ ಮತ್ತೆ ಸುಮ್ಮನೆ ರಿಸ್ಕ್ ತೊಗೊಳ್ಬೇಡಂತೆ 50% ಕಡಿಮೆ ಮಾಡ್ತೀನಿ, 50% ಕ್ಯಾಶ್ ಇಟ್ಕೊಂಡು ಸುಮ್ಮನೆ ಕೊಡ್ತೀನಿ. ಮಂಡೇ ಏನಾದರೂ ಇಂಪ್ರೂವ್ಮೆಂಟ್ ಅನಿಸ್ತು, ಮತ್ತೆ ಆ್ಯಡ್ ಮಾಡ್ಬೇಕು ಅನಿಸ್ತಂದ್ರೆ ಆ್ಯಡ್ ಮಾಡ್ತೀನಿ, ಇಲ್ಲ ಎಕ್ಸಿಟ್ ಆಗಬೇಕಂದ್ರೆ ಎಕ್ಸಿಟ್ ಆಗ್ತೀನಿ. ಯಾಕಂದ್ರೆ
₹6,000 ₹5,000 ಪ್ರಾಫಿಟ್, ₹6,000 ಲಾಸ್ ಇದ್ದಾಗ ಬುಕ್ ಮಾಡೋದು ಒಳ್ಳೇದು. ಯಾಕಂದ್ರೆ 10, 20, ₹25,000 ಆದಾಗ ಅದನ್ನ ಎಕ್ಸಿಟ್ ಮಾಡಕ್ ಮನಸ್ಸು ಬರಂಗಿಲ್ಲ. ಸೊ ಹಂಗಾಗಿ ಎಷ್ಟು ಲಾಸ್ ಸಣ್ಣ ಅವಾಗ ಎಕ್ಸಿಟ್ ಮಾಡೋದು ಚಲೋ. ಸೊ ನಾಳೆ ಒಂದಿನ ನೋಡ್ತೀನಿ, ನಾಳೆಗೆ ಎಕ್ಸಿಟ್ ಮಾಡ್ಬಿಡ್ತೀನಿ. ಇಲ್ಲ ಅಂದ್ರೆ ನಾಳೆ ಏನಾದ್ರು ರಿಕವರ್ ಮೂಡ್ ನಲ್ಲಿ ಮಾರ್ಕೆಟ್ ಅಂದ್ರೆ ಕಂಟಿನ್ಯೂ ಮಾಡ್ತೀನಿ, ಏನು ಪ್ರಾಬ್ಲಮ್ ಇಲ್ಲ. ಬಟ್ ಏನೊಂದೇನಂದ್ರೆ ಫ್ರೈಡೇ ಬಂತಪ್ಪ ಅಂದ್ರೆ ಒಂಥರ ಏನೋ ಹೆದರಿಕೆನೆ, ಯಾಕಂದ್ರೆ ಮಂಡೇ ಏನಾಗುತ್ತೆ ಮಾರ್ಕೆಟ್ ಗೊತ್ತಿಲ್ಲ ಅಂತ. ಸೊ ಕ್ಯಾರಿ ಫಾರ್ವರ್ಡ್ ಮಾಡೋದ್ರಿಂದ ಇದೇ ಪ್ರಾಬ್ಲಮ್ ಇದೆ, ಮತ್ತೇನಿಲ್ಲ. ಇವತ್ತೇನು ಟ್ರೇಡ್ ತಂದಿಲ್ಲ ಹಂಗಾಗಿ. ಬಟ್ ಏನಪ್ಪಾ ಅಂದ್ರೆ ಇವತ್ತೊಂದು ಒಂದು ಇಂಪಾರ್ಟೆಂಟ್ ಟಾಪಿಕ್ ಐತಿ. ಏನಪ್ಪಾ ಅಂದ್ರೆ ಪ್ರಿವಿಯಸ್ ಸ್ವಿಂಗ್ ಮತ್ತು ಪ್ರಿವಿಯಸ್ ಸ್ವಿಂಗ್ ಲೋ, ಪ್ರಿವಿಯಸ್ ಸ್ವಿಂಗ್ ಹೈ. ಏನಂದ್ರೆ ನಾವು ಮಾರ್ಕೆಟ್ ನಾವ್ ಏನೇ ಟ್ರೇಡ್ ತಗೊಳಕ್ಕಿಂತ ಮುಂಚೆ ನಾವು ಒಂದು ಪಾಯಿಂಟ್ಸ್ ನೋಟ್ ಮಾಡ್ಕೋಬೇಕು. ಏನಪ್ಪಾ ಅಂದ್ರೆ ಒಂದು ಸೆಕೆಂಡ್ ನಾನು ಬರೆದಿಟ್ಟಿನಿ ಅದನ್ನ. ಎಸ್, ಮಾರ್ಕೆಟ್ ಸ್ಟ್ರಕ್ಚರ್ ನಮ್ದು ಏನೈತಿ ನಡೆದೈತಿ ನಡ್ಕೋಬೇಕಿಂತ ಮುಂಚೆ ನಾವು ಕೆಲವೊಂದಿಷ್ಟು ಪಾಯಿಂಟ್ ನಾವು ಮಾಡ್ಕೋಬೇಕು. ಎಲ್ಲ ಸಪೋರ್ಟ್ ರೆಸಿಸ್ಟೆನ್ಸ್ ಅಂತಾರಲ್ಲ, ಅದ ತರ ಸಪೋರ್ಟ್ ರೆಸಿಸ್ಟೆನ್ಸ್ ಅಂದ್ರ ಪ್ರಿವಿಯಸ್ ದಾಗ ನಿನ್ನೆ ಮತ್ತು ಮೊನ್ನೆ ಏನ್ ನಡೆದೈತಿ, ಪ್ರಿವಿಯಸ್ ಸ್ವಿಂಗ್ ಹೈ ಅಲ್ಲ ಪ್ರಿವಿಯಸ್ ಸ್ವಿಂಗ್ ಲೋ. ಪ್ರಿವಿಯಸ್ ಸ್ವಿಂಗ್ ಅಂದ್ರೆ ಏನಪ್ಪಾ ಅಂದ್ರೆ ಸ್ವಿಂಗ್ ಹೈ ಸ್ವಿಂಗ್ ಲೋ ಅಂದ್ರ ನಿನ್ನೆವ್ ಏನದವಲ್ಲ, ಯಾವ್ದು ಪಾಯಿಂಟ್ ಹೈ ಅದಲ್ಲ ಅದಕ್ಕೆ ಸ್ವಿಂಗ್ ಹೈ ಅಂತಾರ. ಇದು ಸ್ಟಾಕ್ಸ್ ಬೇರೆ ಯಾವ್ದಾರು ತೋತಂತಾರ್ರಿ, ಪಿನ್ ತೋಣ ಸರಿ ಇಲ್ಲ, ಮಾರ್ಕ್ ಮಾಡಕ್ ಸರ್ ಇರ್ಬೇಕಷ್ಟ. ಇದು ಸರಿ ಇಲ್ಲ, ಯಾಕಂದ್ರೆ ಇಲ್ಲಿ ಟೀಚ್ ಮಾಡಕ್ ಅನುಕೂಲ ಆಗ್ಬೇಕು ಇಷ್ಟ, ಮತ್ತೇನಿಲ್ಲ ಮಾರ್ಕ್ ಮಾಡಕ್ ತೋರ್ಸ್ಲಿಕ್ಕೆ. ಸಡನ್ಲಿ ಮೂವ್ಮೆಂಟ್ ಆಗಿತ್ತು, ಕೆಲವೊಂದ್ಸಲ ಮೂವ್ಮೆಂಟ್ ಆಗ್ಲಿಲ್ಲ ಅಂದ್ರೆ ಅದು ಮಾರ್ಕ್ ಮಾಡಕ್ ಅನುಕೂಲ ಆಗಂಗಿಲ್ಲ. ಪ್ರಿವಿಯಸ್ ಸ್ವಿಂಗ್ ಹೈ ಮತ್ತು ಪ್ರಿವಿಯಸ್ ಸ್ವಿಂಗ್ ಹೈ, ಪ್ರಿವಿಯಸ್ ಸ್ವಿಂಗ್ ಲೋ, ಕ್ಲೋಸ್ ಇಂಪಾರ್ಟೆಂಟ್. ಯಾಕಂದ್ರೆ ರೀ ಈಗ ನೋಡ್ರಿ, ಇದು 28ನೇ ತಾರೀಕು 29. ಓಕೆ, ಪ್ರಿವಿಯಸ್ ಸ್ವಿಂಗ್ ಲೋ ಎದಕ್ಕೆ ಇಂಪಾರ್ಟೆಂಟ್? ಮಸ್ಟ್ಗೆ ಏನ್ ಬೇಕು, ಪ್ರಿವಿಯಸ್ ಸ್ವಿಂಗ್ ಅಂದ್ರೆ ಏನು, ನಿನ್ನೆ ಯಾವ್ದು ಟಾಪ್ ಹೈಯೆಸ್ಟ್ ಪಾಯಿಂಟ್ ಯಾವ್ದಿದೆಯಲ್ಲ ಅದು, ಸಾರಿ ಇದನ್ನ ತೆಗೆದು ಏನಾಯ್ತಪ್ಪ, ನಿನ್ನೆ ಹೈಯೆಸ್ಟ್ ಪಾಯಿಂಟ್ ಏನಾಕೈತಿ ಅಂದ್ರೆ ನಿನ್ ಮಾರ್ಕೆಟ್ ಎಲ್ಲಿ ಹೈ ಆಗಿರ್ತೈತೆ ಅದು ಸ್ವಿಂಗ್ ಹೈ. ನಿನ್ನೆ ಲೋ ಎಲ್ಲೈತಿಲ್ಲ ಮಾರ್ಕೆಟ್ ಸ್ವಿಂಗ್ ಲೋ. ಕ್ಲೋಸ್ ಆಗಿದ್ ಬಿಡ್ರಿ, ಕ್ಲೋಸ್ ಏನ್ರ ಅಪ್ ಆಗಿರ್ಬೋದು. ಹೆಂಗಂದ್ರೆ ಒಂದು ಕ್ಯಾಂಡಲ್ ಹೆಂಗಿರುತ್ತೆ ಅಂದ್ರೆ ಹಿಂಗ್ ಒಂದು ಕ್ಯಾಂಡಲ್ ಹೆಂಗ್ ಹೋಗತ್ತೆ ಅಂದ್ರೆ ಫಸ್ಟಿಗೆ ಇಲ್ಲಿ ಬರ್ತೈತಿ. ಸಾರಿ ಒಂದ್ಸಲ ಇನ್ನೊಂದ್ಸಲ ಓಪನಿಂಗ್ ತೋರಿಸ್ತಾನ. ಇಲ್ಲಿ ಓಪನ್ ಆಕತ್ರಿ, ಇಲ್ಲಿ ಓಪನ್ ಆಗಿ ಮ್ಯಾಲ್ ಹೋಗತಿ. ಇಲ್ಲಿ ಏನಾಕೈತಿ ಹೈ ಕ್ರಿಯೇಟ್ ಮಾಡ್ತೀವಿ, ಇದೇನು ಹೈ. ಮತ್ ತಳಗ್ ಬರ್ತೈತಿ, ಇಷ್ಟು ತಳಗ್ ಬರ್ತೈತ್ರಿ, ಇದು ಲೋ. ಆಮೇಲೆ ಮತ್ತೆ ಹೋಗಿ ಇಲ್ಲಿ ಕ್ಲೋಸ್ ಆಕತಿ, ಇದು ಬಾಡಿ ರೀ. ಓಪನ್ ಕ್ಲೋಸ್ ಮಾರ್ಕ್ ಮಾಡಿದ್ರೆ ಅದು ಬಾಡಿ. ಇದೇನೈತ್ರಿ ಕ್ಲೋಸ್, ಇದು ಲೋ, ಇದು ಓಪನ್. ಇದು ರೆಡ್ ಕ್ಯಾಂಡಲ್ ರೀ, ನೆನಪಿಟ್ಕೋರಿ. ರೆಡ್ ಕ್ಯಾಂಡಲ್ ಏನಾಕೈತಿ ಅಂದ್ರೆ ಓಪನ್ ಮ್ಯಾಲ ಆಗಿರ್ತೈತಿ, ಕ್ಲೋಸ್ ಕೆಳಗಾಗಿರ್ತೈತಿ ರೀ. ಇದು ಹೈ, ಅವತ್ತಿನ ಹೈ ಇದು, ಅವತ್ತಿನ ಲೋ ಇದು, ಅವತ್ತಿನ ಕ್ಲೋಸ್ ಇದು, ಅವತ್ತಿನ ಓಪನ್ ಇದು. ಇದು ಮಾರ್ಕೆಟ್ ನೆಗೆಟಿವ್ ಇದ್ದಾಗ. ಅದ ಪಾಸಿಟಿವ್ ಇದ್ದಾಗ ಅಂದ್ರೆ ಮಾರ್ಕೆಟ್ ಇಲ್ಲಿ ಓಪನ್ ಆಗಿರ್ತೈತ್ರಿ. ಓಪನ್ ಇಲ್ಲ ಆಕೈತ್ರಿ, ಓಪನ್ ಆಕೈತಿ, ಇಲ್ಲಿ ಓಪನ್ ಆಗಿ ಕೆಳಗೊಂದ್ ಸ್ವಲ್ಪ ಬರ್ತೈತೆ, ಮತ್ತೆ ರಿವರ್ಸ್ ಮ್ಯಾಲ ಹೋಗತ್ತೆ. ಮ್ಯಾಲ್ ರಿವರ್ಸ್ ಹೋಗಿದ್ದಕ್ಕೆ ಇದು ವಿಕ್ಸ್ ಆಕತಿ, ವಿಕ್ಸ್ ಆದಾಗ ಇದಕ್ಕೆ ಬಾಡಿ ಇರಂಗಿಲ್ಲ. ಇದೇನಾಕೈತ್ರಿ ಅವತ್ತಿನ ಲೋ. ಆಮೇಲೆ ಮ್ಯಾಲ ಹೋಗತ್ರಿ, ಮಾರ್ಕೆಟ್ ಮ್ಯಾಲ ಹೋಗತಿ, ಇಷ್ಟು ಹೋಗತಿ. ಮತ್ತೆ ಅಲ್ಲಿ ಏನಾಕೈತಿ, ಅಲ್ಲಿ ಮುಂದೆ ಮ್ಯಾಲ ಹೋಗಂಗಿಲ್ಲ, ಅದಕ್ಕಿಂತ ಮ್ಯಾಲ ವಾಪಸ್ ಬಂದ ಕಿಸಿಂದ ಏನಾಕತಿ ಇಲ್ಲಿ ಕ್ಲೋಸ್ ಆಕತಿ. ಇಲ್ಲಿ ಏನಾಕತಿ ಕ್ಲೋಸ್, ಇದೇನ್ರಿ ಹೈ. ಸೊ ಇದೊಂದು ಬಾಡಿ, ಓಪನ್ ಕ್ಲೋಸ್ ಹೈ ಲೋ. ಸೊ ಗ್ರೀನ್ ಕ್ಯಾಂಡಲ್ ಇದ್ದಾಗ ಓಪನ್ ಕೆಳಗಾಕತಿ, ಕ್ಲೋಸ್ ಮ್ಯಾಲ ಆಕತಿ. ರೆಡ್ ಕ್ಯಾಂಡಲ್ ಇದ್ದಾಗ ಓಪನ್ ಮ್ಯಾಲ ಆಕತಿ, ಕ್ಲೋಸ್ ಕೆಳಗಾಕತಿ. ಇದು ಇಂಪಾರ್ಟೆಂಟ್. ಇದ್ರಾಗ ಪ್ರಿವಿಯಸ್ ಸ್ವಿಂಗ್ ಹೈ ಅಂದ್ರೆ ನಿನ್ನೆ ಇದು ಹೈಯೆಸ್ಟ್ ಪಾಯಿಂಟ್ ಆಫ್ ದ ಕ್ಯಾಂಡಲ್, ಹೈಯೆಸ್ಟ್ ಪಾಯಿಂಟ್ ಯಾವ ಪ್ರೈಸ್ ನಿನ್ ಹೈಯೆಸ್ಟ್ ಆಗೈತಿ ಅದಕ್ಕೆ ಸ್ವಿಂಗ್ ಹೈ ಅಂತಾರೆ. ಇದ್ರೊಳಗೆ ಹೇಳ್ಬೇಕಂದ್ರೆ ಇಲ್ಲಿ ನೋಡ್ರಿ, 15 ನಿಮಿಷ ಟೈಮ್ ಫ್ರೇಮ್ ಒಂದು. ಇಲ್ಲಿ ಪ್ರಿವಿಯಸ್ ಸ್ವಿಂಗ್ ಎಲ್ಲೈತಿ ಅಂದ್ರೆ ಫಸ್ಟ್ ಏನ್ ಮಾಡ್ಕೊಳ್ಳೋದು, ಹೈಯೆಸ್ಟ್ ಪಾಯಿಂಟ್ ಅದು ಓಪನ್ ಆದಾಗಿರ್ಬೋದು ಯಾವಾಗ್ರಿ, ಇಲ್ಲಿ ಮಾರ್ಕ್ ಮಾಡ್ಕೊಳ್ಳೋದು ಪ್ರಿವಿಯಸ್ ಸ್ವಿಂಗ್ ಹೈ. ಆಮೇಲೆ ಇದು ನಿನ್ನಿದ್ ಲೋ. ಇವೆರಡು ಇಂಪಾರ್ಟೆಂಟ್, ಯಾಕಂದ್ರೆ ಇವು ಭಾಳ ಇಂಪಾರ್ಟೆಂಟ್. ಪ್ರಿವಿಯಸ್ ಸ್ವಿಂಗ್ ಹೈ, ಪ್ರಿವಿಯಸ್ ಸ್ವಿಂಗ್ ಲೋ, ಆಮೇಲೆ ಎಲ್ಲಿ ಕ್ಲೋಸ್ ಆಗೈತಿ ಇಂಪಾರ್ಟೆಂಟ್. ಯಾಕಂದ್ರೆ ನಾವು ಮುಂದೆ ಡಿಸಿಷನ್ ತಗೊಳ್ಳೋದು ಇದ್ರ ಮೇಲೆ ತೊಂದಿರ್ತು. ಇವು ಆಕ್ಟಿವ್ ಆಗ್ಲಿಕ್ಕಂದ್ರೆ ಅದಕ್ಕಿಂತ ಹಿಂದಿನವರೇ ಒಂದ್ಸಲ ಇದು ಮಾಡಿರ್ತಾವೆ ನಮಗೆ. ಆಮೇಲೆ ಇದ್ರ ಜೊತೆಗೇನು ಮನಿ ಸ್ವಿಂಗ್ ಹೈ ಇದ್ರೆ ಹೈ ಮಾರ್ಕ್ ಮಾಡ್ಕೋಬೇಕು 27ನೇ ತಾರೀಕದು. ಲೋ ಇಲ್ಲ ಅಂದ್ರೆ ಬಿಟ್ಬಿಟ್ರೆ ತಲೆ ಕೆಡ್ಸ್ಕೊಬೇಡ, ಯಾಕಂದ್ರೆ ಲೋ ಇದು ಹೈ ಒಂದು ಐತಿ. ಸೊ ಏನಪ್ಪಾ ಅಂದ್ರೆ ಡಿಸಿಷನ್, ಯಾಕೆ ಡಿಸಿಷನ್ ಅಂದ್ರೆ ಪ್ರಿವಿಯಸ್ ಸ್ವಿಂಗ್ ಲೋ, ಪ್ರಿವಿಯಸ್ ಸ್ವಿಂಗ್ ಹೈ ಏನ್ ಇಂಪಾರ್ಟೆಂಟ್ ಅಂದ್ರೆ ಮಾರ್ಕೆಟ್ ಮ್ಯಾಲ್ ಹೊಂಟಿತ್ತಂದ್ರ ಪ್ರಿವಿಯಸ್ ಸ್ವಿಂಗ್ ಐತಿಲ್ಲ ಅಲ್ಲಿಗೆ ಏನಾಕತಿ ಹೋಲ್ಡ್ ಆಕ ಸ್ವಲ್ಪ. ಅದು ಪ್ರಿವಿಯಸ್ ಸ್ವಿಂಗ್ ಹೆಂಗಂದ್ರೆ ಇಲ್ಲಿ ನೋಡ್ರಿ, ಇದು 28ನೇ ತಾರೀಕಿದು ಪ್ರಿವಿಯಸ್ ಸ್ವಿಂಗ್ ಹೈ ಇಲ್ಲಿ ಐತ್ರಿ. 28ನೇ ತಾರೀಕು ಹೈ ಎಲ್ಲಿ ನೋಡಿ, ಇದು 28ನೇ ತಾರೀಕು ಹೈ ಇಲ್ಲೇ ಐತ್ರಿ. ಎಷ್ಟು 3114 ಹೈ. ಲೋ ಎಷ್ಟಕ್ಕೈತಿ 2985 ಇಷ್ಟ ಐತ್ರಿ. ಸೊ ನೆಕ್ಸ್ಟ್ ಏನ್ ಓಪನ್ ಆಕತಿಲ್ಲ ಅಲ್ಲಿ ಏನ್ ಮಾಡೋದು ತಿಳ್ಕೊಬೇಕ್ರಿ. ಯಾಕಂದ್ರ
ನಮಗೆ ಮೂಮೆಂಟ್ ಕ್ಯಾಪ್ಚರ್ ಯಾವಾಗ ಆಕೈತಂದ್ರೆ ಇವೆರಡು ಬ್ರೇಕ್ ಆದಾಗ. ಪ್ರೈಸ್ ಇದ್ರೊಳಗೆ ಓಡಾಡಿತಪ್ಪ ಅಂದ್ರೆ ಅವತ್ತು ಸೈಡ್ ವೇ ಅಂತ ತಿಳ್ಕೊತಾರೆ. ಸೈಡ್ ವೇ ಅಂದ್ರೆ ಒಂದು ಲೋ ಒಂದು ಹೈ ನಡು ಸಿಕ್ಕಾಕೊಂಡ್ಬಿಡುತ್ತೆ ಪ್ರೈಸ್, ಅದ್ರೊಳಗೆ ಓಡಾಡಕ್ ಹತ್ಬಿಡುತ್ತೆ. ಸೊ ಅದಕ್ಕೆ ಏನಂತಾರೆ ಸೈಡ್ ವೇಸ್ ಅಂತಾರೆ. ಅಂದ್ರೆ ಒಂದು ಯಾವ ಸೈಡ್ ಬ್ರೇಕ್ಔಟ್ ಆಗಂಗಿಲ್ಲ. ಸೊ ಇಲ್ಲಿ ಏನಾಕೈತೆ ಅಂದ್ರೆ ನಿನ್ನಿದು ಸ್ವಿಂಗ್ ಲೋ ಸ್ವಿಂಗ್ ಹೈ ಮತ್ತು ಕ್ಲೋಸ್ ಎಲ್ಲ ಆಗೈತಿ. ಇಲ್ಲಿ ಕ್ಲೋಸ್ ಆಗೈತ್ರಿ. ಓಕೆ, ನಿನ್ನೆ ಕ್ಯಾಂಡಲ್ ಇಲ್ಲಿ ಕ್ಲೋಸ್ ಆಗೈತ್ರಿ. ಹಾ, ಇದು ಕ್ಲೋಸ್, ಇದು ಇಂಪಾರ್ಟೆಂಟಾ. ಇದು ಸ್ವಿಂಗ್ ಹೈ, ಇದಕ್ಕೇನಂತ ಮಾಡೋಣ್ರಿ ಸ್ವಿಂಗ್ ಹೈ. ಇದು ಹೈ, ಸಾರಿ ಹೈ, ಇದು ಲೋ. ನಮ್ದು ಏನಾಗೈತಿ ಪ್ರೈಸ್ ಇಲ್ಲಿ ಓಪನ್ ಆಗೈತಿ ನೋಡ್ರಿ. ಇದು 29 ಇಲ್ಲಿ ಓಪನ್ ಆಗೈತಿ. ಇಲ್ಲಿ ಏನಾಗೈತ್ರಿ ಓಪನ್ ಆಗೈತಿ ಪ್ರೈಸ್ ಫಸ್ಟ್ 50 ಮಿನಿಟ್ ಕ್ಯಾಂಡಲ್. ನೆನಪಿಟ್ಕೋರಿ, ಫಸ್ಟ್ 50 ಮಿನಿಟ್ ಕ್ಯಾಂಡಲ್ಸ್ ಐತಲ್ಲ, ಯಾವ ಸೈಡ್ ಮೂವ್ಮೆಂಟ್ ಆಕೈತಿ ಮೊದಲು ತಿಳ್ಕೊಬೇಕು. ಸೊ ಮ್ಯಾಲಿಂದ ಕೆಳಗೆ ಬರಾಕತೈತೆ ಅಂದ್ರೆ ನೆನಪಿಟ್ಕೋರಿ, ಇದು ರೆಡ್ ಕ್ಯಾಂಡಲ್ ಇದೆ ಅಂದ್ರೆ ಓಪನ್ ಮ್ಯಾಲೆ ಆಗಿರ್ತೈತಿ, ಲೋ ಆಗಿರ್ತೈತಿ. ಮ್ಯಾಲಿಂದ ಕೆಳಗೆ ಬರಾಕತ್ತಿರ್ತೈತೆ ಅಂದ್ರೆ ಫಸ್ಟ್ ಸಪೋರ್ಟ್ ಎಲ್ಲಿ ತುತ್ಕೊತಂದ್ರೆ ಪ್ರೀವಿಯಸ್ ಸ್ವಿಂಗ್ ಹೈಗೆ ಸಪೋರ್ಟ್ ತುತ್ತದ. ಫಸ್ಟ್ ಪ್ರೀವಿಯಸ್ ಸ್ವಿಂಗ್ ಹೈ ಅಂತ ಬಂದು ಸ್ವಲ್ಪ ಹೋಲ್ಡ್ ಮಾಡಬೇಕದ, ಏನಾರ ಆಗ್ಲಿ ಸ್ವಲ್ಪ ಹೋಲ್ಡ್ ಮಾಡ್ದತಿ, ಇಲ್ಲ ಅಂದ್ರೆ ಸ್ವಲ್ಪ ಇದನ್ನಾರ ಮಾಡ್ದತಿ. ಏನ್ ಮಾಡ್ತೀರಿ ಅಂದ್ರೆ ಒಂದು ಸಣ್ಣದೊಂದು ಕನ್ಸಲ್ಟ್ ತರ ಹಾಕತ್ರಿ ನೋಡ್ರಿ. ಪೂರ ಇಲ್ಲಿ ಬಂತ, ಇಲ್ಲಿ ಬಂದ್ ಕೂಡಲೇ ಸಡನ್ಲಿ ಏನಾಗೈತಿ ಇಲ್ಲೇ ಹೋಲ್ಡ್ ಆಗೈತೆ. ಈ ರಿಜಿಸ್ಟರ್ ಇದೇನು ಸಪೋರ್ಟ್, ಇದು ಸಪೋರ್ಟ್ ಐತಲ್ಲ, ಪ್ರಿವಿಯಸ್ ಸ್ವಿಂಗ್ ಲೋ ಆಕ್ಟ್ ಆಸ್ ಎ ಸಪೋರ್ಟ್, ಪ್ರಿವಿಯಸ್ ಸ್ವಿಂಗ್ ಹೈ ಆಕ್ಟ್ ಆಸ್ ಎ ರೆಸಿಸ್ಟೆನ್ಸ್. ಇದೊಂದು ನೆನಪಿಟ್ಕೋರಿ, ಬರ್ಕೊಂಡ್ ಬಿಟ್ರೆ ಚಲೋ. ಪ್ರಿವಿಯಸ್ ಸ್ವಿಂಗ್ ಹೈ ಆಕ್ಟ್ ಆಸ್ ಎ ರೆಸಿಸ್ಟೆನ್ಸ್, ಪ್ರಿವಿಯಸ್ ಸ್ವಿಂಗ್ ಲೋ ಆಕ್ಟ್ ಆಸ್ ಎ ಸಪೋರ್ಟ್. ಸೊ ಪ್ರೈಸ್ ಏನಾಗೈತಿ ನಿನ್ನಿಗಿಂತ ಮ್ಯಾಲ ಓಪನ್ ಆಗೈತಿ, ಮ್ಯಾಲ ಓಪನ್ ಆಗೈತಿಪ್ಪ ಅಂದ್ರೆ ಒಂದು ಸಡನ್ಲಿ ಈ ರೆಸಿಸ್ಟೆನ್ಸ್ ಬ್ರೇಕ್ ಮಾಡಿ ಮ್ಯಾಲ ಹೋಗ್ಬೇಕು, ಇಲ್ಲ ಇಲ್ಲಿ ಕೆಳಗೆ ಇದನ್ನ ಬ್ರೇಕ್ ಮಾಡಿ ಕೆಳಗೆ ಹೋಗ್ಬೇಕು. ಇವೆರಡು ಸಿನಾರಿಯಲ್ಲಿ ಅಂದ್ರೆ ಇದ್ರೊಳಗೆ ಒದ್ದಾಡ್ಬೇಕು. ಈಗ ಏನಾಗೈತೆ ಅಂದ್ರೆ ಪ್ರೈಸ್ ಇಲ್ಲಿ ಓಪನ್ ಆಗೈತಿ, ತಳಗ್ ಬಂತ್ರಿ 2 ಕ್ಯಾಂಡಲ್ 30 ನಿಮಿಷ ತಕ್ಕ ಏನ್ ಬಂತು ಡೌನ್ ಟ್ರೆಂಡ್ ಇತ್ತು. ನಾವೇನಾದ್ರೂ ಡೌನ್ ಟ್ರೆಂಡ್ ಇಲ್ಲಿ ಶಾರ್ಟ್ ಮಾಡಿದ್ರೆ ಸಿಗಾಕೋತೀವಿ, ಟ್ರ್ಯಾಪ್ ಆಗ್ತೀವಿ, ಟ್ರ್ಯಾಪ್ ಟ್ರೇಡರ್ಸ್ ಆಗ್ತಾವ ನಾವು. ಎಷ್ಟೋ ಸಲ ನಮ್ಗೆ ಗೊತ್ತಿದ್ದು ನಾವು ಆಗಿರ್ತೀವಿ. ಮೊನ್ನೆ ಆಗಿನಿ, ನನಗೆ ಗೊತ್ತಿತ್ತಪ್ಪ ಅಂದ್ರೆ ಕೆಲವೊಂದ್ಸಲ ಆಗ್ತು, ಗೊತ್ತಾಗಿಲ್ಲ. ಕೆಲವೊಂದ್ಸಲ ಯಾಕಂದ್ರೆ ಅಂದ್ರೆ ಪ್ರೈಸ್ ಮೂವ್ಮೆಂಟ್ ಫ್ಲಕ್ಚುಯೇಷನ್ಗೆ ಎಮೋಷನಲಿ ಫೂಲ್ ಹಾಕಿಸಿಂದ ನಾವು ಎಲ್ಲರೂ ಒಂದು ಎಂಟ್ರಿ ಮಾಡ್ಬಿಡ್ತೀವಿ. ಸೊ ಏನಾಕೈತಂದ್ರೆ ಇಲ್ಲಿ ಓಪನ್ ಆಗಿತ್ತು, ಇಲ್ಲಿ ಬಂತ್ ಪ್ರೈಸ್. ಇಲ್ಲಿ ಬಂದ್ ಏನ್ ಮಾಡ್ತಂದ್ರೆ ನೆನಪಿಟ್ಕೋರಿ, ಫಸ್ಟ್ 2 ಕ್ಯಾಂಡಲ್ ಬಹಳ ಇಂಪಾರ್ಟೆಂಟ್ ಅವು. 2 ಕ್ಯಾಂಡಲ್ ಬಂದ್ ಎಲ್ಲಾದ್ರೂ ಸ್ವಲ್ಪ ಹೋಲ್ಡ್ ಮಾಡ್ತು ಪ್ರೈಸ್, ಅಲ್ಲಿ ಪ್ರಿವಿಯಸ್ ಸ್ವಿಂಗ್ ಸಪೋರ್ಟ್ ಐತಿ, ಪ್ರಿವಿಯಸ್ ಸ್ವಿಂಗ್ ಲೋ ಐತಿ ಅಂದ್ರೆ ಏನ್ ತಿಳ್ಕೊಬೇಕಂದ್ರ ಅಂದ್ರೆ ಇಲ್ಲಿ ನೋಡ್ಕೋಬೇಕು ಈ ಪಾಯಿಂಟ್ಸ್ನಾಗ ಏನಾದ್ರು ಪ್ರೈಸ್ ಹೋಲ್ಡ್ ಆತು, ಸ್ಮಾಲ್ ಕ್ಯಾಂಡಲ್ಸ್ ಫಾರ್ಮ್ ಆಗತ್ತು, ರಿಜೆಕ್ಷನ್ ಆಕೈತಿ ಅಂದ್ರೆ ಸೊ ನೆಕ್ಸ್ಟ್ ಏನಾಕತಿ ಟ್ರೆಂಡ್ ಮ್ಯಾಲ ಹೋಗತಿ. ಅಲ್ಲಿ ಏನಾಯ್ತು ಇಲ್ಲಿಂದ ಮ್ಯಾಲ ಹೋಯ್ತು, ಇಲ್ಲಿಂದ ಮ್ಯಾಲ ಹೋಗಿ ಪ್ರಿವಿಯಸ್ ಸ್ವಿಂಗ್ ಹೈ ಏನಾಕತಿ ಆಕ್ಟ ರೆಸಿಸ್ಟೆನ್ಸ್. ಇದೇನ್ರಿ ರೆಸಿಸ್ಟೆನ್ಸ್ ಆಕ್ಟ್ ಆಕತಿ, ಮ್ಯಾಲಿಂದ ರೆಸಿಸ್ಟೆನ್ಸ್. ಸೊ ಇಲ್ಲಿ ನೋಡ್ರಿ ಈ ರೆಸಿಸ್ಟೆನ್ಸ್ ಏನಾಗೈತಿ ಕ್ಯಾಂಡಲ್ಸ್ ಇಲ್ಲಿ ನೋಡಿ, ಇಲ್ಲಿ ಒಂದು ಸ್ಮಾಲ್ ಹ್ಯಾಮ್ ಇದ್ರ ತರ ಆಗೈತ್ರಿ, ಡೋಜಿ ತರ ಕ್ಯಾಂಡಲ್ ಆಗೈತ್ರಿ. ಇದು ರಿವರ್ಸ್ ಯೂನಿವರ್ಸಲ್ ಟಾಪ್ ಹ್ಯಾಂಡಲ್ ತರ ಎಂತಾರಲ್ಲ, ಯೂನಿವರ್ಸಲ್ ಡೋಜಿ ತರ ಇದು ಎಂತಾರಪ್ಪ ರಿವರ್ಸ್ ತರ ಕ್ಯಾಂಡಲ್ ಆಗೈತ್ರಿ ಇಲ್ಲಿ. ಬಟ್ ಏನಾಗೈತಿ ಅಲ್ಲಿಂದ ರಿವರ್ಸ್ ಆಗಿಲ್ರಿ ಅದ ನೋಡ್ಕೋರಿ. ಫಸ್ಟ್ ಒಂದ್ ಹಿಂಗ್ ಸ್ವಿಂಗ್ ಬತ್ತ ಮ್ಯಾಲ್ ಹೊಂತ, ಇಲ್ಲಿ ಒಂದು ಸ್ವಲ್ಪ ಕನ್ಸಾಲಿಡೇಟ್ ಆಯ್ತು, ಒಂದ್ಸಲ ಒಂದು ಸ್ಮಾಲ್ ಡೌನ್ ಆಯ್ತು, ಮತ್ತೊಂದು ಅಪ್ ಆಯ್ತು, ಮತ್ತೆ ಸ್ಮಾಲ್ ಡೌನ್. ಇಲ್ಲಿ ಏನಾಯ್ತು ಅಂದ್ರೆ ಇಂಪಾರ್ಟೆಂಟ್ ಐತೆ ನೋಡ್ರಿ, ಇಲ್ಲಿ ಅಪ್ ಹೈಯರ್ ಹೈ ಮಾಡ್ಕೋತದ ಪ್ರೈಸ್, ಆಮೇಲೆ ಏನಾಯ್ತು ಒಂದು ಲೋ, ಆಮೇಲೆ ಪ್ರಿವಿಯಸ್ ಸ್ವಿಂಗ್ ಇದಕ್ಕಿಂತ ಈ ಹೈಕ್ಕಿಂತ ಇಲ್ಲಿ ಒಂದು ಲೋ ಫಾರ್ಮ್ ಆಯ್ತು, ನೆಕ್ಸ್ಟ್ ಇಲ್ಲಿ ಆಯ್ತು. ಈ ಟ್ರೆಂಡ್ ರಿವರ್ಸ್ ಆಗ್ಬೇಕಾಗಿತ್ತು ಅಂದ್ರೆ ಏನಾಗಬೇಕಪ್ಪ ಅಂದ್ರೆ ನಮ್ಮ ಪ್ರಕಾರ ಅಂದ್ರೆ ಇದು ಡೌನ್ ಆಗ್ಬೇಕಾಗಿತ್ತು ಅಂದ್ರೆ ಪ್ರೈಸ್ ಇಲ್ಲಿ ಹೋಗಿ ಮತ್ತೆ ಹಿಂಗ್ ಬರ್ಬೇಕಾಗಿತ್ತು. ಬಟ್ ಏನ್ ಮಾಡ್ತಪ್ಪ ಅಂದ್ರೆ ಇಲ್ಲಿ ನೋಡ್ರಿ ಈ EMI ಲೈನ್ಗೆ ಸಪೋರ್ಟ್ ತೊಗೊತದ, ಸಪೋರ್ಟ್ ತೊಗೊಂಡ ಇಲ್ಲಿ ಬ್ರೇಕ್ ಆಯ್ತು ನೋಡ್ರಿ. ಇದು ಇಂಪಾರ್ಟೆಂಟ್. ಪ್ರಿವಿಯಸ್ ಸ್ವಿಂಗ್ ಯಾವಾಗ ಹೈ ಬ್ರೇಕ್ ಆಯ್ತಲ್ಲ, ನೀವು ಇಲ್ಲಿ ಎಂಟ್ರಿ ಮಾಡ್ಕೊಳ್ಳೋರು ಮಾಡ್ಬೋದು, ಸ್ವಲ್ಪ ರಿಸ್ಕ್ ತೊಗೊಳೋರಿದ್ರೆ ಅಂದ್ರೆ. ಬಟ್ ಇದೇನೈತಿ ನೋಡ್ರಿ, ಇಲ್ಲಿ ಪ್ರಿವಿಯಸ್ ಸ್ವಿಂಗ್ ಹೈ ಬ್ರೇಕ್ ಆಗಿ ಇಲ್ಲಿ ಒಂದು ಫುಲ್ ಬ್ಯಾಕ್ ಕನ್ಫರ್ಮೇಶನ್ ತೊಗೊಂಡು ಏನ್ ಇಲ್ಲಿ ಪ್ರಿವಿಯಸ್ ಸ್ವಿಂಗ್ ಹೈ ಬ್ರೇಕ್ ಆಗೈತಲ್ಲ, ಮತ್ತೆ ಇದು ಹೈ ಬ್ರೇಕ್ ಆಗೈತಲ್ಲ, ಇಲ್ಲಿ ನಾವು ಎಂಟ್ರಿ ಮಾಡ್ಬೋದು. ಇಲ್ಲಿ ಎಂಟ್ರಿ ಮಾಡಿದ್ವು ಅಂದ್ರೆ ನೋಡ್ರಿ, ನಾವು ಇಲ್ಲಿ ಎಂಟ್ರಿ ಮಾಡಿದ್ವು ಅಂದ್ರೆ ನೆಕ್ಸ್ಟ್ ಟಾರ್ಗೆಟ್ ಏನಪ್ಪಾ ಅಂದ್ರೆ ಅದಕ್ಕಿಂತ ಹಿಂದಿನ ಸ್ವಿಂಗ್ ಹೈ ಎಲ್ಲಿ ಐತಿ, ಇಲ್ಲಿ ಐತಿ. ಇದು ನಮ್ಮ ಟಾರ್ಗೆಟ್. ಟಾರ್ಗೆಟ್ ಹೆಂಗ್ ಸೆಟ್ ಮಾಡ್ತು ಅಂದ್ರೆ ಸ್ವಿಂಗ್ ಹೈಗಳು ನೋಡ್ಕೊಂಡು ಸೆಟ್ ಮಾಡ್ತೀವಿ. ಸಪೋರ್ಟ್ ರೆಸಿಸ್ಟೆನ್ಸ್ ಸ್ವಿಂಗ್ ಹೈ ಅಂದ್ರೆ ಇಂಡೈರೆಕ್ಟ್ಲಿ ಸಪೋರ್ಟ್ ರೆಸಿಸ್ಟೆನ್ಸ್. ಅಲ್ಲಿ ಸಪೋರ್ಟ್ ರೆಸಿಸ್ಟೆನ್ಸ್ ಇರ್ತದೆ, ಎಲ್ಲಿ ಪಾಯಿಂಟ್ ಟರ್ನ್ ಆಗಿರ್ತಲ್ಲ ಅಲ್ಲಿ ಸಪೋರ್ಟ್ ಇರುತ್ತೆ. ಈಗ ಮಾರ್ಕೆಟ್ ಅಪ್ ದಿಂದ ಡೌನ್ ಆಗಿತ್ತು ಅಂದ್ರೆ ಅಲ್ಲಿ ಸೆಲ್ಲರ್ಸ್ ಕೂತಿರ್ತಾರೆ ಮೇಲೆ. ಇಲ್ಲಿ ನೋಡ್ರಿ ಮಾರ್ಕೆಟ್ ಅಪ್ ಆಗೈತಿ, ಇಲ್ಲಿ ಡೌನ್ ಆಗೈತಿ ಅಂದ್ರೆ ಇಲ್ಲಿ ಸೆಲ್ಲರ್ಸ್ ಅದಾರ್ರಿ. ಈ ಸೆಲ್ಲರ್ಸ್ ಅದಾರ ಅಂದ್ರೆ ಏನಪ್ಪಾ ಅಂದ್ರೆ ಇಲ್ಲಿ ಏನೈತಿ ಸಪ್ಲೈ ಝೋನ್ ಐತಿ, ಹಂಗಾಗಿ ಇಲ್ಲಿ ಪ್ರೈಸ್ ರಿವರ್ಸ್ ಆಗತೈತೆ. ಇಲ್ಲಿ ಏನೈತಿ ಡಿಮ್ಯಾಂಡ್ ಝೋನ್ ಐತಿ, ಇಲ್ಲಿ ಬಯರ್ಸ್ ಅದಾರ, ಇಲ್ಲಿಂದ ಮತ್ತೆ ರಿವರ್ಸ್ ಆಗತೈತೆ. ಸೊ ಇದು ಸಪೋರ್ಟ್ ರೆಸಿಸ್ಟೆನ್ಸ್ ಸ್ವಿಂಗ್ ಹೈ. ಬಟ್ ಏನೋ ಸ್ವಿಂಗ್ ಹೈ ಅಂದ್ರೆ ರೀಸೆಂಟ್ ಆಗಿ ಏನ್ ಸಪೋರ್ಟ್ ರೆಸಿಸ್ಟೆನ್ಸ್ ಫಾರ್ಮ್ ಆಗಿರ್ತಲ್ಲ ಅದ್ರ ಮೇಲೆ ಫೋಕಸ್ ಮಾಡ್ತೈತೆ ಇಷ್ಟ. ಸೊ ಇಲ್ಲಿ ಏನೈತಿ ಇಲ್ಲಿ ಬ್ರೇಕ್ ಆಯ್ತು, ಬ್ರೇಕ್ ಆದಾಗ ವ್ಯಾಲ್ಯೂಮ್ ಕನ್ಫರ್ಮೇಶನ್ ಇರಲಿಲ್ಲ, ಸೊ ಹಂಗಾಗಿ ಸುಮ್ ಕೂತು. ಬಟ್ ಎರಡನೇ ಸಲ ಇದೇನೈತಲ್ಲ ಇಲ್ಲಿ ಬ್ರೇಕ್ ಆದಾಗ ವ್ಯಾಲ್ಯೂಮ್ ಇತ್ತು ನೋಡ್ರಿ. ಕೆಲವೊಂದ್ಸಲ ಏನಕ್ಕ ಅಂದ್ರೆ
ಡೈರೆಕ್ಟ್ ಬ್ರೇಕ್ ಆದಾಗ ನಾವು ಕ್ಯಾಪ್ಚರ್ ಪಾಯಿಂಟ್ಸ್ ಜಾಸ್ತಿ ಮಾಡ್ಬೋದು, ಬಟ್ ಕನ್ಫರ್ಮೇಶನ್ ಬ್ರೇಕ್ ಆದಾಗ ನಾವು ಸೇಫ್ಟಿ ಇರ್ತೀವಿ ಬಟ್ ಪಾಯಿಂಟ್ಸ್ ಕಮ್ಮಿ ಆಗ್ಬೋದು. ಇಲ್ಲಿ ನೋಡ್ರಿ ಎಸ್ ಎಲ್ ಎಷ್ಟಪ್ಪ ಅಂದ್ರೆ ಇಲ್ಲಿ 18 ಪಾಯಿಂಟ್ಸ್ ಐತಿ. ಟಾರ್ಗೆಟ್ ಐತಿ 40 ಪಾಯಿಂಟ್ಸ್ ಐತಿ. ಇದು 3000 ಸ್ಟಾಕ್ ಐತಿ ತೋರಿಸ್ತೈತ್ರಿ. ಇದೆಲ್ಲರಿ 1500 ರೂಪಾಯಿ ಸ್ಟಾಕ್ ಇತ್ತು ಅಂದ್ರೆ ಎಸ್ ಎಲ್ ಒಂದು 8 ಪಾಯಿಂಟ್ ಹಾಕಿತ್ತು, ಟಾರ್ಗೆಟ್ ಒಂದು 15 ಪಾಯಿಂಟ್ ಹಾಕಿತ್ತು. ಈ ತರ ಯಾಕಂದ್ರೆ ಸ್ಟಾಕ್ ಪ್ರೈಸ್ ಜಾಸ್ತಿ ಇದ್ದಾಗ ಮೂವ್ಮೆಂಟ್ ಜಾಸ್ತಿ ಇರುತ್ತೆ ಅದ್ರದ್ದು. ಸೊ ನೋಡ್ರಿ ಬೆಸ್ಟ್ ಎಕ್ಸಾಂಪಲ್ ಇದು. ಈ ಪ್ರಿವಿಯಸ್ ಸ್ವಿಂಗ್ ಹೈ ಬ್ರೇಕ್ ಆಯ್ತಾ, ಬ್ರೇಕ್ ಆದ್ಕೂಲೆ ಒಂದು ಕನ್ಫರ್ಮೇಶನ್ ತಗೋತಾ ಇಲ್ಲಿ ಎಂಟರ್ ಮಾಡಿದ್ವಿ ತಿಳ್ಕೊಂಡು ನಾವು ಆರಾಮ 40 ಪಾಯಿಂಟ್ಸ್ ಕ್ಯಾಪ್ಚರ್ ಮಾಡ್ಬೋದು. ಫಸ್ಟ್ ಟಾರ್ಗೆಟ್ ಇಲ್ಲಿ ಎಂಟರ್ ಆದ್ಕೂಲೆ ಇಲ್ಲಿ ಎಂಟರ್ ಆದ್ಕೂಲೆ ಫಸ್ಟ್ ಟಾರ್ಗೆಟ್ ಏನ್ರಿ ಇದು ನಮ್ದು. ಇದ್ರ ಮೇಲೆ ಏನಾದ್ರು ಈ ತರ ರಿಜೆಕ್ಷನ್ ತೋರ್ಸಕೈತಪ್ಪ ಅಂದ್ರೆ ಅಲ್ಲಿಂದ ಎಕ್ಸಿಟ್ ಆಗ್ಬಿಡ್ತೀನಿ. ರಿಜೆಕ್ಷನ್ ತೋರಿಸಲಿಲ್ಲ ನೋಡಿ, ರಿಜೆಕ್ಷನ್ ತೋರಿಸಿಲ್ರಿ, ಫಸ್ಟ್ ಕ್ಯಾಂಡಲ್ ಕ್ಲೋಸ್ ಆತ ಸ್ವಲ್ಪ ಇದ್ರ ರಿಜೆಕ್ಷನ್ ತೋರ್ಸ್ ಸ್ವಲ್ಪ, ಬಟ್ ನೆಕ್ಸ್ಟ್ ಕ್ಯಾಂಡಲ್ ಅಂತಲ್ಲ ಸಡನ್ಲಿ ಮ್ಯಾಲ್ ಶೂಟ್ ಆತ. ಹಂಗಾಗಿ ನಾವು ಇಲ್ಲಿ ತಗೊಂಡು ಕ್ಯಾರಿ ಫಾರ್ವರ್ಡ್ ಮಾಡ್ಬೋದು. ಓಕೆ 1:3 1:2 ಆರಾಮ್ ಟಾರ್ಗೆಟ್ ಸಿಕ್ಕ 1:2 ಸಿಕ್ಕೈ ಟಾರ್ಗೆಟ್ ತಲೆ ಕೆಡ್ಸ್ಕೊಳ್ರಿ. 40 15 ಆಯ್ತು 1:3 1:3 ಟಾರ್ಗೆಟ್ ಐತಿ. ಸೊ ಪ್ರಾಬ್ಲಮ್ ಏನಿಲ್ಲ. ಸೊ ಪ್ರಿವಿಯಸ್ ಸ್ವಿಂಗ್ ಪ್ರಿವಿಯಸ್ ಹೈ ಅದಕ್ಕೆ ಇಂಪಾರ್ಟೆಂಟ್ಪ ಅಂದ್ರೆ ಪ್ರೈಸ್ ಅಲ್ಲಿ ಬಂದ ಡಿಸಿಷನ್ ತಗೋತೈತ್ರಿ ಅದ. ಈಗ ನೋಡ್ರಿ ಪ್ರಿವಿಯಸ್ ಸ್ವಿಂಗ್ ಹೈ ಪ್ರಿವಿಯಸ್ ಸ್ವಿಂಗ್ ಲೋ, ಯಾವಾಗಲಿ ಪ್ರೈಸ್ ಡಿಸಿಷನ್ ತಗೊಳ್ಳೋದು ಅಲ್ಲೇ ರೀ. ಅದು ಪ್ರಿವಿಯಸ್ ಸ್ವಿಂಗ್ ಹೈ ಆದಾಗ ಅಥವಾ ಪ್ರಿವಿಯಸ್ ಸ್ವಿಂಗ್ ಲೋದಾಗ ಡಿಸಿಷನ್ ತಗೋತೈತಿ. ಅಲ್ಲಿಂದನ ಅದು ಡಿಸೈಡ್ ಮಾಡ್ತೈತಿ ನಾ ಯಾವ ಸೈಡ್ ಹೋಗ್ಬೇಕಂತ ತಿಳಿಸಿಂದ. ಇಲ್ಲಿ ಏನಿತ್ತು ಡಿಸೈಡ್ ಏನ್ ಮಾಡಿತ್ತು, ಮ್ಯಾಲ್ ಹೋಗ್ಬೇಕಂತ ಡಿಸೈಡ್ ಆಗಿತ್ತು, ವ್ಯಾಲ್ಯೂಮ್ ಅಪ್ ಇತ್ತು, ಮ್ಯಾಲ್ ಹೋಯ್ತು. ಕೆಲವೊಂದ್ಸಲ ಏನಾಗತ್ತಿ ಪ್ರಿವಿಯಸ್ ಸ್ವಿಂಗ್ ಲೋ ಬ್ರೇಕ್ ಆಗಿತ್ತು ಅಷ್ಟು ತಟ್ರಿ. ಯಾವ್ದಾರ ಎಕ್ಸಾಂಪಲ್ ತಗೊಳ್ಳೋ ಇದು ತಗೊಳ್ಳೋ 5% ಬಂದೈತಿ. ಇದು ಸರಿ ಇಲ್ಲ, ಜಸ್ಟ್ ಅಲ್ಲಿ ತೊಗೊಳಕ್ಲೆ ಜಸ್ಟ್ ಅಲ್ಲಿ ನಿನ್ ಬರೋಬರ್ ಇತ್ತು, ಯಾಕಂದ್ರೆ ನಿನ್ನೆ ಟ್ರೆಂಡ್ ಬ್ರೇಕ್ ಆಗಿತ್ತು ಅಲ್ವಾ. ಓ ಮಸ್ತ್ ಇರುತ್ತೆ. ಇದನ್ನ ಮೊದಲ ಒಂದ್ಸಲ ಇಲ್ಲ ರಿಮೂವ್ ಮಾಡ್ಕೊಂಡು 15 ನಿಮಿಷದ ಮಾಡಿದ್ದು ಬೆಸ್ಟ್ ಐತೆ ನೋಡ್ರಿ. ಬೆಸ್ಟ್ ಅಂದ್ರೆ ಬೆಸ್ಟ್ ನೋಡ್ರಿ. ಇದು 28. ಓಕೆ ಇವತ್ತ 29. ಪ್ರಿವಿಯಸ್ ಸ್ವಿಂಗ್ ಲೋ ಎಲ್ಲೈತ್ರಿ, ಇಲ್ಲೈತಿ. ಯಾಕಂದ್ರೆ ಇದ ಲೋ ಪಾಯಿಂಟ್ ರೀ. ನಿನ್ನೆ 28ನೇ ತಾರೀಕು ಲೋ ಪಾಯಿಂಟ್ ಇಲ್ಲೈತಿ. ಹೈ ಎಲ್ಲೈತ್ರಿ, ಇಲ್ಲೈತಿ. ಇದ ಹೈ ಪಾಯಿಂಟ್ ರೀ. ನಿನ್ನ 28ನೇ ತಾರೀಕದ ಹೈ, ಸಾರಿ 28 ಇಲ್ಲಿ ಬರ್ತಾನ. ಎಸ್ ಇದು ಹೈ ಪಾಯಿಂಟ್. ಏನ್ ತಿಳ್ಕೊಬೇಕಪ್ಪ ನಾವು ಅಂದ್ರೆ ಒಂದು ಕ್ಲಿಯರಿಟಿ ಇರ್ಬೇಕು. ಏನಪ್ಪಾ ಅಂದ್ರೆ ಹೈ ಬ್ರೇಕ್ ಮಾಡ್ತಂದ್ರ ಬೈ ಮಾಡೋನು, ಲೋ ಬ್ರೇಕ್ ಮಾಡ್ತಂದ್ರ ಸೆಲ್ ಮಾಡೋನು. ಬಟ್ ಒಂದ್ ಇಂಪಾರ್ಟೆಂಟ್ ಇರ್ಲಿ, ಈಗ ಏನಾಗೈತಿ ನೋಡ್ರಿ, ಇದೇನಾಗೈತಿ ಇಲ್ಲಿಂದ ಇಟ್ಟು ಮೂವ್ ಬಂದತ್ರಿ ಈಗ, ಹೌದಾ? ಇಲ್ಲಿಂದ ಬಂದೈತಿ. ನೆಕ್ಸ್ಟ್ ಏನಾದ್ರು ಇಲ್ಲಿ ಓಪನ್ ಆಗಿ ಮ್ಯಾಲ್ ಹೊಂಟಿತಪ್ಪ ಅಂದ್ರ ನಾವು ಬೈ ಮಾಡ್ಬೋದು. ಬಟ್ ಇಲ್ಲಿ ಏನಾಗೈತಿ ನೋಡ್ರಿ, ಇದು 950 ಕ್ಯಾಂಡಲ್. ಇದು 950 ಕ್ಯಾಂಡಲ್ ರೀ, 930 ಕ್ಯಾಂಡಲ್, 950 ಕ್ಯಾಂಡಲ್ ಇಲ್ಲ ಐತಿ ನೋಡ್ರಿ. 950 ಕ್ಯಾಂಡಲ್ ಇಲ್ಲ ಐತಿ. ಸಡನ್ಲಿ ಏನಾಗೈತಿ ಅದ ಪ್ರಿವಿಯಸ್ ಸ್ವಿಂಗ್ ಹೈ ಬ್ರೇಕ್ ಆಗೈತಿ. ಬ್ರೇಕ್ ಆಗಿ ಸ್ವಲ್ಪ ಏನ್ ಮಾಡೈತಿ, ಒಂದು ಸ್ಮಾಲ್ ಪುಲ್ ಬ್ಯಾಕ್ ತರ ಇಲ್ಲಿ ಓಪನ್ ಆಗೈತೆ ನೋಡ್ರಿ. ಇಲ್ಲಿ ಓಪನ್ ಆಗೈತೆ, ಇಲ್ಲಿ ಬ್ರೇಕ್ ಆಗೈತೆ, ಮತ್ತೆ ಹಿಂಗ್ ಮ್ಯಾಲ ಹೋಗೈತೆ, ಇಲ್ಲಿ ಬ್ರೇಕ್ ಆಗೈತಿ. ಸೊ ಇದನ್ನ 5 ಮಿನಿಟ್ಸ್ ಟೈಮ್ ಲೈನ್ ನೋಡಿದ್ರೆ ನಿಮ್ಗೆ ಅರ್ಥ ಆಗತ್ತೆ. ಈ ಪಾಯಿಂಟ್ಸ್ ಅನ್ನ ಇಲ್ಲಿ ನೋಡ್ರಿ 5 ಮಿನಿಟ್ಸ್ ಮಾಡ್ತಾನೆ. ಯಾಕಂದ್ರೆ ಟೈಮ್ ಫ್ರೇಮ್ ಶಿಫ್ಟಿಂಗ್ ಭಾಳ ಇಂಪಾರ್ಟೆಂಟ್ ರೀ. ಯಾಕಂದ್ರೆ ಇಂಟ್ರಾಡೇ ಮಾಡೋರ್ಗಂತೂ ಟೈಮ್ ಶಿಫ್ಟ್ ಮಾಡಬೇಕು ನಾವು. 5 ನಿಮಿಷ 3 ನಿಮಿಷ ಏನ್ ಹಾಕಿರ್ತೈತಿ ನೋಡ್ತಿರ್ಬೇಕು. 15 ನಿಮಿಷದಾಗ ಏನ್ ಹಾಕೈತಿ, ಯಾಕಂದ್ರೆ 15 ನಿಮಿಷದಾಗ ದೊಡ್ಡ ಟೈಮ್ ಫ್ರೇಮ್ ನಾಗ ಕಾಣಲ್ಲ, 5 ನಿಮಿಷ ಟೈಮ್ ಫ್ರೇಮ್ ನಾಗ ಕಾಣ್ತಿರುತ್ತೆ ಕೆಲವೊಂದ್ಸಲ. ಇಲ್ಲಿ ನೋಡ್ರಿ ಇವತ್ತಿಂದು ಓಪನ್ ಇಲ್ಲ ಆಗೈತೆ, ಓಪನ್ ಆಗಿ ಮ್ಯಾಲ ಆಗೈತಿ ಪ್ರೈಸ್, ಮತ್ತೇನಾಗೈತಿ ಡೌನ್ ಆಗೈತಿ. ಇಲ್ಲಿ ಏನಾಗೈತಿ ನೋಡ್ರಿ, ಕನ್ಫರ್ಮೇಶನ್ ಐತಿ ನಮ್ 100%. ಅಪ್ ಆಗೈತೆ, ಡೌನ್ ಆಗೈತೆ, ಮತ್ ಡೌನ್ ಆಗೈತೆ, ಅಪ್ ಆಗೈತೆ. ಸೊ ಇಲ್ಲಿ ನೋಡ್ರಿ ಅಗೇನ್ ನಮ್ದು ನೆಕ್ಸ್ಟ್ ಎಂಟ್ರಿ. ಒಂದ್ಸಲ ಬ್ರೇಕ್ ಆಯ್ತ್ರಿ, ಇಲ್ಲಿ ಬ್ರೇಕ್ ಆದಾಗ ಡೈರೆಕ್ಟ್ ಇಲ್ಲಿ ಎಂಟ್ರಿ ಮಾಡ್ಬೋದಿತ್ತು, ಬಟ್ ಸ್ಟಾಪ್ ಲಾಸ್ ದೊಡ್ಡದಾಕಿತ್ತು, ಇಲ್ಲಿ ಇಡಬೇಕಾಗಿತ್ತು, ಹೌದಾ? ಹಾಗಾಗಿ ಎರಡನೇ ಸಲ ಕನ್ಫರ್ಮೇಶನ್ ಸಲ ವೇಟ್ ಮಾಡಿದ್ದೀನಿ. ಎರಡನೇ ಸಲ ಇಲ್ಲಿ ಏನು ಬ್ರೇಕ್ ಆಯ್ತಲ್ಲ, ನಾವು ಇಲ್ಲಿ ಎಂಟ್ರಿ ಮಾಡ್ಬೋದು, ಇಲ್ಲಿ ಎಂಟ್ರಿ ಮಾಡ್ಬೋದು, ಇಲ್ಲಿ ಸ್ಟಾಪ್ ಲಾಸ್ ಇಡ್ಬೋದು. ನೆಕ್ಸ್ಟ್ ಏನೈತಿ, ಇಷ್ಟೈತಿ ಟಾರ್ಗೆಟ್. ಸೊ ಪ್ರೈಸ್ ಅಗೇನ್ ದೊಡ್ಡ ಮೂವ್ ಆಗ್ಬೇಕಪ್ಪ, ಎಲ್ಲೇ ಒಂದು ಮೂವ್ ಆಗಬೇಕು, 10 15 20 ಪಾಯಿಂಟ್ಸ್ ಮೂವ್ ಆಗ್ಬೇಕಂದ್ರೆ ನೆನಪಿಟ್ಟುಕೋರಿ, ಪ್ರಿವಿಯಸ್ ಸ್ವಿಂಗ್ ಹೈ ಪ್ರಿವಿಯಸ್ ಸ್ವಿಂಗ್ ಲೋ ಯಾವ್ದಾರ ಒಂದು ಬ್ರೇಕ್ ಮಾಡ್ಕೊಂಡು ಹೋಗಬೇಕಾದ. ಪ್ರಿವಿಯಸ್ ಸ್ವಿಂಗ್ ಹೈ ಪ್ರಿವಿಯಸ್ ಸ್ವಿಂಗ್ ಲೋ ಬ್ರೇಕ್ ಮಾಡಿಲ್ಪ ಅಂದ್ರೆ ವೈಡ್ ರೇಂಜ್ ಐತಿ, ಆ ಪ್ರೈಸ್ ಅದನ್ನ ಬ್ರೇಕ್ ಮಾಡಂಗಿಲ್ಲ, ಅದ್ರೊಳಗೆ ಮೂವ್ಮೆಂಟ್ ಹಾಕೈತಿ ತಿಳ್ಕೊಬಹುದು. ಅದನ್ನ ಬ್ರೇಕ್ ಆಗ್ಲಿಲ್ಲ ಅಂದ್ರೆ ಒಂದಿನ ಹೋಲ್ ಡೇ ಅದ್ರೊಳಗೆ ಮೂವ್ಮೆಂಟ್ ಆಗಿರುತ್ತೆ, ಪ್ರೈಸ್ ಎಲ್ಲಿಯೂ ಇರಂಗಿಲ್ಲ. ನನಗೊಂದು ನಿನ್ನೆ ಬಹುಶಃ ಲುಪಿನ ಇರ್ಬೇಕು ಸ್ಟಾಕ್ ಅದು, 11:20ಕ್ಕೆ ಎಂಟ್ರಿ ಮಾಡಿದ್ರೆ ಸ್ಟಾಕ್ನಾಗ ಆಲ್ಮೋಸ್ಟ್ ನನಗೆ 2:30ಕ್ಕೆ ಅದು ಬ್ರೇಕ್ಔಟ್ ಸಿಕ್ಕತ್ರಿ. ಅಲ್ಲಿ ತನಕ ಬರೀ 1 ಪಾಯಿಂಟ್ ಸೋರ್ತಿತ್ತು, 1 ಪಾಯಿಂಟ್ 90 ಕ್ವಾಂಟಿಟಿ ತೊಗೊಂಡಿದ್ನಿ. ಒಂದ್ಸಲ 60 ರೂಪಾಯಿ ತೋರಿಸಿತ್ತು ಪ್ರಾಫಿಟ್, ಒಂದ್ಸಲ 90 ರೂಪಾಯಿ ತೋರಿಸಿತ್ತು, ಒಂದ್ಸಲ 90 ರೂಪಾಯಿ ತೋರಿಸಿತ್ತು, ಒಂದ್ಸಲ 150 ರೂಪಾಯಿ ತೋರಿಸಿತ್ತು. ಬಟ್ ಎಂಡ್ ಆಫ್ ದ ಡೇ 1600 ರೂಪಾಯಿ ಹೋಗ್ತದೆ, ಯಾಕಂದ್ರೆ 16 ಪಾಯಿಂಟ್ಸ್ ಮೂವ್ ಆಯ್ತು. ಸೊ ಈ ಸ್ವಿಂಗ್ ಹೈ ಮತ್ತು ಸ್ವಿಂಗ್ ಲೋ
ಯಾವಾಗ ಬ್ರೇಕ್ ಆಕೈತಿ ಯಾವ ಸೈಡ್ ಆ ಸೈಡ್ ಒಂದು ಮೂವ್ಮೆಂಟ್ ಸಿಗ್ತೈತ್ರಿ. ಕೆಲವೊಂದ್ಸಲ ಫೇಕ್ ಬ್ರೇಕ್ಔಟ್ ಆಗ್ತಿರ್ತಾವ. ಫೇಕ್ ಬ್ರೇಕ್ಔಟ್ ಆಗೋದು ಅವಾಯ್ಡ್ ಮಾಡ್ಬೇಕಪ್ಪ ಅಂದ್ರೆ ಕನ್ಫರ್ಮೇಶನ್ ಎಂಟ್ರಿ. ಕನ್ಫರ್ಮೇಶನ್ ಎಂಟ್ರಿ ಅಂದ್ರೆ ಪ್ರೈಸ್ ಇಲ್ಲಿ ಬ್ರೇಕ್ ಆಗ್ತೈತೆ, ಬ್ರೇಕ್ ಆಗಿ ಮತ್ತೆ ಕೆಳಗೆ ಬರ್ತೈತೆ. ಇದು ಇಲ್ಲಿಂದ ಕೆಳಗೆ ಹೋಗೋ ಮುಂದೆ ಇದು ರೆಸಿಸ್ಟೆನ್ಸ್ ಆಕ್ಟ್ ಆಕೈತ್ರಿ. ಪ್ರಿವಿಯಸ್ ಸ್ವಿಂಗ್ ತಿಳ್ಕೊಂಡಿದ್ದು ಪ್ರಿವಿಯಸ್ ಸ್ವಿಂಗ್ ರೆಸಿಸ್ಟೆನ್ಸ್ ಆಕ್ಟ್ ಆಕೈತಿ. ಒಂದ್ಸಲ ರೆಸಿಸ್ಟೆನ್ಸ್ ಬ್ರೇಕ್ ಆದಾಗ ಇಲ್ಲಿ ವ್ಯಾಲ್ಯೂಮ್ ಇರ್ಬೇಕು, ನೆನಪಿಟ್ಕೋರಿ, ಇಲ್ಲಿ ವ್ಯಾಲ್ಯೂಮ್ ಇರ್ಬೇಕು. ಆಮೇಲೆ ಬ್ರೇಕ್ ಆದ ಕೂಡಲೇ ಅಗೇನ್ ವಾಪಸ್ ಕೆಳಗೆ ಬರ್ಬೇಕದು. ಕೆಳಗೆ ಬಂದ ಪ್ರಿವಿಯಸ್ ಸ್ವಿಂಗ್ ಹೈ ಏನೈತಲ್ಲ ಫಸ್ಟ್ ರೆಸಿಸ್ಟೆಂಟ್ ಆಕ್ಟ್ ಇರ್ತೈತಿ. ಮ್ಯಾಲ ಹೋಗಿ ಕೆಳಗೆ ಬರೋ ಮುಂದೆ ಅದ ಸಪೋರ್ಟ್ ಆಕ್ಟ್ ಆಕೈತಿ. ಈ ಸಪೋರ್ಟ್ ಆಕ್ಟ್ ಆದಾಗ ಇಲ್ಲಿ ಸಪೋರ್ಟ್ ತಗೊಂಡು ಮ್ಯಾಲ ಹೋಗ್ಬೇಕು. ಸೊ ಇಲ್ಲಿ ಏನ್ ಮ್ಯಾಲ ಹೋಗೋ ಮುಂದೆ ಇದನ್ನ ಬ್ರೇಕ್ ಮಾಡ್ತೈತೆ, ನಾವು ಇಲ್ಲಿ ಎಂಟ್ರಿ ಮಾಡ್ಬೇಕು. ಇಲ್ಲಿ ಎಂಟ್ರಿ, ಇಲ್ಲಿ ನಮ್ದು ಎಸ್ ಎಲ್ ಸ್ಟಾಪ್ ಲಾಸ್. ಸೊ ಕಮ್ಮಿ ಆಕತ್ತಿರೋದು. ಇಲ್ಲಿ ನಾವು ಇಲ್ಲಿ ಎಕ್ಸಿಟ್ ಮಾಡ್ಬೋದು, ಇಲ್ಲಿ ಎಂಟ್ರಿ ಮಾಡ್ಬೋದು. ಇಲ್ಲಿ ಸ್ಟಾಪ್ ಲಾಸ್ ಇಟ್ಟೇ ಬಿಡೋದು, ಏನ್ ತಲೆ ಕೆಡಿಸ್ಕೊಳ್ಳೋ, ಇಟ್ಟದ್ರ ಅಲ್ಲಿ ಪ್ರಾಬ್ಲಮ್ ಇಲ್ಲ. ಬಟ್ ಸ್ಟಾಪ್ ಲಾಸ್ ಫಿಕ್ಸ್ ಇಡಬೇಕು. ಸ್ಟಾಪ್ ಲಾಸ್ ಇಲ್ಲಾರ್ದ ನಾ ಎಷ್ಟೋ ಸಲ ಲಾಸ್ ಮಾಡ್ಕೊಂಡು ಅದೇನಾಕೈತೆ ಅಂದ್ರೆ ಒಂದ್ಸಲ ನಾವು ಸ್ಟಾಪ್ ಲಾಸ್ ನಾವು ಮೈಂಡ್ ನ ಇಟ್ಕೊಂಡು ಅದನ್ನ ಆಮೇಲೆ ನಾವು ತಗೊಂಡು ಆಗಂಗಿಲ್ಲ. ಒಂದ್ಸಲ ಏನಕತಿ ಇಲ್ಲಿ ಬರ್ತದೆ ಪ್ರೈಸ್, ಅಲ್ಲ ಅವ್ನು ಸ್ಟಾಪ್ ಲಾಸ್ ಇಟ್ಟ ಎಕ್ಸಿಟ್ ಆಗಲಿ ಅಂತ ಸಡನ್ಲಿ ಇಟ್ಟು ಬಂದ್ಬಿಡ್ತೈತೆ. ಅವಾಗ ಏನಾಕತಿ ಭಾಳ ಆತು, ಇನ್ನೊಂದ್ ಸ್ವಲ್ಪ ಇಲ್ಲಿ ಹೋಗ್ಲಿ ತಗೊಳ್ತ ಹಂಗ ಅನ್ಕೋತ ಇಲ್ಲಿ ಬರ್ತದೆ. ಸೊ ಅವಾಗ ನಮಗೆ ಏನಾಕತಿ ಒಂದ್ಸತಿ ಹೆದರಿಕಿಸಿಂದ ನಮ್ ಭಾಳ ಲಾಸ್ ಮಾಡ್ಕೊಂಡು ಎಕ್ಸಿಟ್ ಆಗ್ಬೇಕು ಒಂದು, ಇಲ್ಲ ಅಂದ್ರೆ ಹಂಗ ಬಿಟ್ಟು ಪೂರ ಪ್ರಾಫಿಟ್ ಇದನ್ನ ಕೂತಕ ಆಕತಿ. ಸೊ ಹಂಗಾಗಿ ಸ್ಟಾಪ್ ಲಾಸ್ ಮಾತ್ರ ಫಿಕ್ಸ್ ಫಸ್ಟ್ ಫಿಕ್ಸ್ ಇಡಬೇಕು ಸ್ಟಾಪ್ ಲಾಸ್ ಇಲ್ಲಿ. ಅದೇ ರೀತಿ ಪ್ರಿವಿಯಸ್ ಸ್ವಿಂಗ್ ಲೋ ಬ್ರೇಕ್ ಆಗೋ ಮುಂದೆ ಪ್ರೈಸ್ ಹಿಂಗ್ ಬಂದು ಇಲ್ಲಿ ಲೋ ಬ್ರೇಕ್ ಆಕತಿ. ಲೋ ಬ್ರೇಕ್ ಆದಾಗ ಕೆಲವೊಂದ್ಸಲ ಎಲ್ಲ ಕೆಲವೊಂದು ಇಲ್ಲೇ ಎಂಟ್ರಿ ಮಾಡ್ತಾರೆ. ಬಟ್ ಏನೈತಿ ಅಂದ್ರೆ ಸೇಫರ್ ಸೈಡ್ ಒಂದ್ಸಲ ಲೋ ಬ್ರೇಕ್ ಆದ್ಮೇಲೆ ಮ್ಯಾಲ ಹೋಗಿ ಇದು ಫಸ್ಟ್ ಸಪೋರ್ಟ್ ಬ್ರೇಕ್ ಆಗಿರ್ತೈತಿ. ಈ ಸಪೋರ್ಟ್ ನೆಕ್ಸ್ಟ್ ಮ್ಯಾಲ ಹೋಗೋ ಮುಂದೆ ಇದು ರೆಸಿಸ್ಟೆನ್ಸ್ ಅಟ್ಯಾಕ್ ಆಕತಿ. ಏನಕತಿ ರೆಸಿಸ್ಟೆನ್ಸ್ ಅಟ್ಯಾಕ್ ಆಕತಿ. ಸೊ ಅವಾಗ ಏನಕತಿ ಈ ತರ ವಾಪಸ್ ಬರ್ತೈತಿ. ಸೊ ನಾವ್ ಇಲ್ಲಿ ಎಂಟ್ರಿ ಮಾಡಿದ್ವಿ ಅಂದ್ರೆ ಶಾರ್ಟ್ ಮಾಡ್ಬೋದು, ಸಿಂಪಲ್. ಮತ್ತೊಂದು ಯಾವ್ದಾರ ಒಂದು ಟ್ರೇಡ್ ತಗೊಂಡ್ರೆ, ಯಾಕಂದ್ರೆ ಇವತ್ತು ಯಾವ ಏನು ಟ್ರೇಡ್ ತಗೊಂಡಿಲ್ಲ, ಹಂಗಾಗಿ ಹೇಳಕ್ ಏನಿಲ್ಲ, ಇದನ್ನ ಹೇಳ್ತೀನಿ ಅಷ್ಟೇ. ಬಟ್ ಇದು ಇಂಪಾರ್ಟೆಂಟ್ ಐತ್ರಿ. ನಾ ಪ್ರತಿ ಸಲನೂ ಟ್ರೇಡ್ ತಗೊಂಬಂದು ಇದನ್ನ ಇಂಪಾರ್ಟೆಂಟ್ 9:30 ಟ್ರೇಡ್ ತಗೋಬೇಕಾದ್ರೆ ಇದು ಬಹಳ ಇಂಪಾರ್ಟೆಂಟ್ ಐತ್ರಿ. ಸೊ ಹಂಗಾಗಿ ಇದಕ್ಕೆ ಪ್ರಿಫರೆನ್ಸ್ ಕೊಡ್ಬೇಕು. ಸಿಪ್ಲಾ ಏನಾಗೈತಿ, ಹಾ ಇಲ್ಲ ನೋಡ್ರಿ ಸಿಪ್ಲಾ. ಇಲ್ಲಿ ನೋಡ್ರಿ ಫಸ್ಟಿಗೆ ಮಾರ್ಕ್ ಮಾಡ್ಕೊಳ್ಳೋದು ಏನಪ್ಪಾ, ಇಲ್ಲಿ ಏನ್ ಮಾಡ್ಕೋತೀವಿ ನಾವು ಫಸ್ಟಿಗೆ 28ನೇ ತಾರೀಕಲ್ಲಿ ಐತಿ. ಓಕೆ, 28ನೇ ತಾರೀಕಿದು ಇದು ಸ್ವಿಂಗ್ ಲೋ, ಇದು ಸ್ವಿಂಗ್ ಹೈ. ಕ್ಲೋಸ್ ಎಲ್ಲಿ ಆಗೈತಿ, ಇಲ್ಲಿ ಆಗೈತಿ, ಹೌದಾ? 28 ಇಲ್ಲ, ಕ್ಲೋಸ್ ಎಲ್ಲಿ ಆಗೈತಿ, ಇಲ್ಲಿ ಕ್ಲೋಸ್ ಆಗೈತಿ. ಸೊ ಸ್ವಿಂಗ್ ಹೈ ಇದ್ರಿ, ಇದಲ್ಲ ಸ್ವಿಂಗ್ ಹೈ ಇದು. ಇಲ್ಲಿ ನೋಡ್ರಿ ಒಂದು ಚೀಸ್ ಆಗೈತಿ. ಏನಾಗೈತಪ್ಪ ಅಂದ್ರೆ ಪೇಕ್ ಬ್ರೇಕ್ಔಟ್ ಆಗೈತಿ. ಪೇಕ್ ಬ್ರೇಕ್ಔಟ್ ಆದಾಗ ನಾವು ಸೇಫರ್ ಸೈಡ್ ಎಲ್ಲಿರ್ತಿದ್ದಪ್ಪ ಅಂದ್ರೆ ಇಲ್ಲಿ ನೋಡ್ರಿ ಪ್ರೈಸ್ ಏನಾಗೈತಿ, ಪ್ರಿವಿಯಸ್ ಸ್ವಿಂಗ್ ಇದ್ರ ಒಂದು ರೇಂಜ್ನಾಗ ಓಪನ್ ಆಗೈತಿ. ಸೊ ಹೈ ಲೋ ಇದ್ರೊಳಗೆ ಓಪನ್ ಆಗೈತಿ. ಏನಾಗೈತಿ ಇಲ್ಲಿ ಬ್ರೇಕ್ಔಟ್ ಆಗೈತಿ. ಇಲ್ಲಿ ಏನಾಗಿತ್ತಪ್ಪ ಅಂದ್ರೆ ಬ್ರೇಕ್ಔಟ್ ಆಗೈತಿ. ಬಟ್ ಬ್ರೇಕ್ಔಟ್ ಆಗಿ ಮ್ಯಾಲ ಹೋಗಿ ವಾಪಸ್ ಬಂದು ಕನ್ಫರ್ಮೇಶನ್ ಸಿಕ್ಕ ಮೇಲೆ ನಾವು ಹಿಂಗೆ ಎಂಟ್ರಿ ಮಾಡ್ಬೇಕಾಗಿತ್ತು ರೂಲ್ಸ್ ಪ್ರಕಾರ. ನೋಡ್ರಿ ಇದಕ್ಕ ಹೇಳೋದು ಕನ್ಫರ್ಮೇಶನ್ ಎಂಟ್ರಿ ಭಾಳ ಇಂಪಾರ್ಟೆಂಟ್. ಯಾಕಂದ್ರೆ ನಾವು ಸಡನ್ಲಿ ಇಲ್ಲಿ ಏನಾರ ಬೈ ಮಾಡಿದ್ವಿ ಅಂದ್ರೆ ಒಂದಿಷ್ಟು ಪಾಯಿಂಟ್ ಹೋಗ್ತೈತಿ. ಎಷ್ಟು ಹೋಗ್ತೈತಿ ಅಂದ್ರೆ ತೋರಿಸ್ತೀನಿ ಎಷ್ಟು ಪಾಯಿಂಟ್ ಹೋಗೈತಿ. ಇಲ್ಲೇ ಎಂಟ್ರಿ ಮಾಡಿದ್ವಿ ಅಂದ್ರೆ 12 ಪಾಯಿಂಟ್ ಆಗೈತಿ. ಕೆಲವೊಂದ್ಸಲ 12 ಪಾಯಿಂಟ್ ನಮ್ಗೆ ಇಂಪಾರ್ಟೆಂಟ್. 12 ಪಾಯಿಂಟ್ನಾಗ ನಾವು ಒಂದು 1500 2000 ರೂಪಾಯಿ ಬರ್ತದೆ, ನಾವು ಎಕ್ಸಿಟ್ ಆಗ್ಬೋದು, ಪ್ರಾಬ್ಲಮ್ ಇಲ್ಲ. ಯಾಕಂದ್ರೆ ಬಟ್ ಇಲ್ಲಿ ಏನಿದ್ದಿ ಕಮ್ಮಿ ಪಾಯಿಂಟ್ ಸಿಗ್ತಾವ. ಬಟ್ 12 ಪಾಯಿಂಟ್ ಫೈನ್. ಬಟ್ ಏನಾಗೈತಿ ಅಂದ್ರೆ ಇದು ಬ್ರೇಕ್ಔಟ್ ಯಾರಾದ್ರೂ ನಾವು ಲಾಂಗ್ ಸಾಯಂಕಾಲ ಒಂದು ಸೆಕೆಂಡ್ ಹಾಫ್ ತಗೊಂಡು ವೇಟ್ ಮಾಡ್ತಂದ್ರೆ ಬೆಸ್ಟ್ ಅಲ್ರಿ. ಯಾಕಂದ್ರೆ ಏನಾಗೈತಿ ಅಂದ್ರೆ ಬ್ರೇಕ್ಔಟ್ ಆಗೈತಿ, ಆಗೇನಾಗೈತಿ ವ್ಯಾಲ್ಯೂಮ್ನ ಐತಿ, ಇಲ್ಲನಾಗಿಲ್ಲ. ಬಟ್ ಏನಾಗೈತಿ ಪ್ರೈಸ್ ಬಂದ್ ಕನ್ಫರ್ಮೇಶನ್ ಹಿಂಗ್ ಹೋಗಿಲ್ಲ. ಇಲ್ಲಿ ನಾವು ಎಂಟ್ರಿ ಮಾಡ್ಬೋದಿತ್ತು ನಮ್ಮ ರೂಲ್ಸ್ ಪ್ರಕಾರ, ಕನ್ಫರ್ಮೇಶನ್ ಎಂಟ್ರಿ ಪ್ರಕಾರ. ಬಟ್ ಕನ್ಫರ್ಮೇಶನ್ ಸಿಕ್ಕಿಲ್ಲ, ಹಂಗಾಗಿ ಏನಾಗೈತಿ ರಿವರ್ಸ್ ಆಗೈತಿ ಪ್ರೈಸ್. ಇಲ್ಲಿ ರಿವರ್ಸ್ ಆಗೈತಿ, ಇದು ಫೇಕ್ ಬ್ರೇಕ್ಔಟ್. ಅಪ್ ಆಗೈತಿ, ಇಲ್ಲಿಂದ ರಿವರ್ಸ್ ಆಗೈತಿ ನೋಡಿ. ನೆಕ್ಸ್ಟ್ ಆಮೇಲೆ ಹೋಲ್ ಡೇ ಏನ್ ಮಾಡೈತ್ರಿ, ಇದ್ರೊಳಗೆ ನಾಟಕ ಐತ್ರಿ. ಇದನ್ನ 15 ನಿಮಿಷ ಟೈಮ್ ಮಾಡಿದ್ರೆ ಗೊತ್ತಾಕೈತಿ. 5 ಮಿನಿಟ್ಸ್ ಟೈಮ್ಗೆ ಭಾಳ ಕ್ಯಾಂಡಲ್ಸ್ ಕಾಣಕತ್ತಾವ. 5 ಮಿನಿಟ್ಸ್ ಟೈಮ್ ನೋಡಕ್ ಅದ ಪ್ರಾಬ್ಲಮ್. ಸಿಕ್ಕಾಪಟ್ಟಿ ಕ್ಯಾಂಡಲ್ಸ್ ಕಾಣಕತ್ತಾವ, ಹಂಗಾಗಿ ಇಂಟ್ರೆಸ್ಟ್. ಹಾ ಇಲ್ಲಿ ನೋಡ್ರಿ 5 ಮಿನಿಟ್ಸ್ ಟೈಮ್ 15 ಮಿನಿಟ್ಸ್ ಟೈಮ್ ಫ್ರೇಮ್ ನೋಡಿದ್ರೆ ಇದ್ರಾಗ ಯಾರು ಬೈ ಮಾಡಕ್ ಹೋಗಂಗಿಲ್ಲ. ಅದಕ್ಕೆ ಹೈಯರ್ ಟೈಮ್ ಫ್ರೇಮ್ ಎಷ್ಟು ಹೋಗ್ತಿಲ್ಲ ನಾವು ಅಷ್ಟು ನಮ್ಗೆ ಕನ್ಫರ್ಮ್ ಎಂಟ್ರಿಗಳು ಸಿಗ್ತಾವ ಇಷ್ಟ, ಮತ್ತೇನಿಲ್ಲ. ಇಲ್ಲಿ ನೋಡ್ರಿ ಇದು 50 ಮಿನಿಟ್ಸ್ ಟೈಮ್ ಫ್ರೇಮ್, ಇದು 9:13, ಇದು 9:15. 9:13 ಕ್ಯಾಂಡಲ್ ಈ ತರ ಡೋಜಿ ಆದಾಗ ಯಾರು ಎಂಟ್ರಿ ಮಾಡ್ಕೊಂಗಿಲ್ಲ, ಬೈ ಯಾರು ಮಾಡ್ಕೊಂಗಿಲ್ಲ. ಬೈ ಮಾಡ್ತಾರಪ್ಪ ಅಂದ್ರೆ ಅವ್ರು ಇದನ್ನು ಚಾರ್ಟ್ ನೋಡಿದ್ರೆ ಬೈ ಮಾಡ್ತಾರೋ, ಏನ್ ನೋಡಿ ಬೈ ಮಾಡಕತ್ತಾರ. ಸೊ ಈ ಚಾರ್ಟ್ ಹಿಂಗ ಆಗೈತೆ ಅಂದ್ರೆ ನೆಕ್ಸ್ಟ್ ನಾವು ಇಲ್ಲಿ ಸೇಲ್ ಮಾಡ್ಬೋದು. ಇಲ್ಲಿ ಸೇಲ್ ಮಾಡಿದ್ರೆ
ಇಷ್ಟೈತಿ 18-20 ಪಾಯಿಂಟ್ಸ್ ಆರಾಮ್ ಸಿಗ್ತಾವ. ಯಾಕಂದ್ರ ಪ್ರಿವಿಯಸ್ ರೆಸಿಸ್ಟೆನ್ಸ್ ಅಂತ ತಗೊಳೋದೈತಿ ಪಾಯಿಂಟ್ ಅಲ್ಲೇ. ಪ್ರಿವಿಯಸ್ ರೆಸಿಸ್ಟೆನ್ಸ್ ಏನಾಕತಿ, ಪ್ರಿವಿಯಸ್ ಸ್ವಿಂಗ್ ಹೈ ಆಲ್ವೇಸ್ ಆಕ್ಟ್ ಆಸ್ ರೆಸಿಸ್ಟೆನ್ಸ್. ಇಲ್ಲಿ ರೆಸಿಸ್ಟೆನ್ಸ್ ಐತಿ, ಇದನ್ನ ಬ್ರೇಕ್ ಮಾಡಿ ತಳಗ್ ಬರಕೈತಪ್ಪ ಅಂದ್ರ ಮಾರ್ಕೆಟ್ ಡೌನ್ ಆಕೈತೆ ಅಂದ. ಸೊ ಇಲ್ಲ ನಾವು ಇದ್ರ ತಳಗ್ ಎಂಟ್ರಿ ಮಾಡಿದ್ರು ಆರಾಮ್ ನಮ್ಗೆ 10-12 ಪಾಯಿಂಟ್ ಸಿಗ್ತಾವ. 10 ಹಾಕ್ರಿ 15-20 ಪಾಯಿಂಟ್ ಸಿಗ್ತಾವ. ಸೊ ಈ ತರ ಅದಕ್ಕೆ ಹೇಳೋದು ಯಾವ್ದೋ ಟ್ರೇಡ್ ತಗೊಳಕಿನ ಮುಂಚೆ ಪ್ರಿವಿಯಸ್ ಸ್ವಿಂಗ್ ಹೈ ಪ್ರಿವಿಯಸ್ ಸ್ವಿಂಗ್ ಲೋ ಅನ್ನ ಮಾರ್ಕ್ ಮಾಡ್ಕೊಳ್ಳಿ. ಪ್ರಿವಿಯಸ್ ಸ್ವಿಂಗ್ ಹೈ ಪ್ರಿವಿಯಸ್ ಸ್ವಿಂಗ್ ಲೋ ಮಾರ್ಕ್ ಮಾಡ್ಕೊಂತ 9:15 9:13 ನಿಮ್ತ ಕಂಪ್ಯೂಟರ್ ಇದ್ರೆ 2 ಸ್ಕ್ರೀನ್ ಇಟ್ಕೋರಿ. 5 ಮಿನಿಟ್ ಟೈಮ್ ಫ್ರೇಮ್ ಇಟ್ಕೋರಿ, 50 ಮಿನಿಟ್ ಟೈಮ್ ಫ್ರೇಮ್ ಇಟ್ಕೋರಿ. ಬಟ್ ಟ್ರೇಡ್ ತಗೊಳ್ಳೋ ಮುಂದೆ ಮಾತ್ರ 5 ಮಿನಿಟ್ ಟೈಮ್ ಫ್ರೇಮ್ ನ ತಗೋರಿ. ಬಟ್ 50 ಮಿನಿಟ್ ಟೈಮ್ ಫ್ರೇಮ್ ನ ಕ್ಯಾಂಡಲ್ ಏನ್ ಆಗತ್ತೆ ಅಂತ ನೋಡ್ಕೋಬೇಕು. ಇಂಪಾರ್ಟೆಂಟ್. ನೀವು ಟ್ರೇಡ್ ತಗೊಳ್ಳೋ 5 ಮಿನಿಟ್ಸ್ ಎಂಟ್ರಿ ಮಾಡ್ಕೋರಿ, ಪ್ರಾಬ್ಲಮ್ ಇಲ್ಲ. ಬಟ್ 50 ಮಿನಿಟ್ ಕ್ಯಾಂಡಲ್ ಏನ್ ಹೇಳಾಗತ್ತೆ ಅದನ್ನ ತಗೋ. 50 ಮಿನಿಟ್ ಕ್ಯಾಂಡಲ್ ನೆಗೆಟಿವ್ ವೀಕ್ ಇತ್ತಂದ್ರೆ 5 ಮಿನಿಟ್ ಕ್ಯಾಂಡಲ್ ಶಾರ್ಟ್ ಮಾಡ್ಬೇಕು ನೀವು. 50 ಮಿನಿಟ್ ಕ್ಯಾಂಡಲ್ ಸ್ಟ್ರಾಂಗ್ ಬೈಯಿಂಗ್ ಇತ್ತಂದ್ರೆ 5 ಮಿನಿಟ್ ಕ್ಯಾಂಡಲ್ ಬೈ ಮಾಡ್ಕೋಬೇಕು. 5 ಮಿನಿಟ್ ಕ್ಯಾಂಡಲ್ದಾಗ ಯಾಕೆ ಬೈ ಮಾಡ್ಕೋತಪ್ಪ ಅಂದ್ರೆ ನಮ್ಗೆ ಸ್ಟಾಪ್ ಲಾಸ್ ಸಣ್ಣ ಸಿಗಬೇಕಂತ ತಕ್ಷಣ ನಮ್ಗೆ ಗೊತ್ತಾಗುತ್ತೆ. ಎಲ್ಲಿ ನಾವು ಸ್ಟಾಪ್ ಲಾಸ್ ನಮಗೆ ಲೋಯೆಸ್ಟ್ ಪಾಯಿಂಟ್ ಸ್ಟಾಪ್ ಲಾಸ್ ಎಲ್ಲಿ ಸಿಗುತ್ತೆ ಐಡೆಂಟಿಫೈ ಮಾಡ್ಬೋದು. ಬಟ್ 50 ಮಿನಿಟ್ ಟೈಮ್ ಫ್ರೇಮ್ ಡೈರೆಕ್ಟ್ ತೊಂದ್ರೆ ಏನು ಪ್ರಾಬ್ಲಮ್ ಇಲ್ಲ. ಬಟ್ ಒಂದು ಇಂಪಾರ್ಟೆಂಟ್ ಅಂದ್ರೆ ಡಿಸಿಷನ್ ತಗೋಬೇಕಂದ್ರೆ ಏನಂದ್ರೆ 15 ಮಿನಿಟ್ ಟೈಮ್ ಫ್ರೇಮ್ ನೋಡ್ರಿ. ಈ 50 ಮಿನಿಟ್ ಟೈಮ್ ಫ್ರೇಮ್ ನ ನೋಡ್ಕೊಂಡ್ ಕಿಶನ್ ನಾವು ಇಲ್ಲಿ ಸೆಲ್ ಮಾಡಿದ್ದಪ್ಪ ಅಂದ್ರೆ ಡೆಫಿನೆಟ್ಲಿ 15 ಪಾಯಿಂಟ್ಸ್ ಆರಾಮ್ ಸಿಕ್ತಿದ್ದು. ಹಂಗಾಗಿ ಯಾರ ಟ್ರೇಡ್ ಮಾಡ್ಬೇಕಂದ್ರೂ ಪ್ರಿವಿಯಸ್ ಸ್ವಿಂಗ್ ಹೈ ಪ್ರಿವಿಯಸ್ ಸ್ವಿಂಗ್ ಲೋ ಭಾಳ ಇಂಪಾರ್ಟೆಂಟ್. ಬಟ್ ನಾ ಏನು ಯೂಸ್ ಮಾಡ್ತೇನೆ 9:30 ಸ್ಟ್ರಾಟಜಿಗೆ ಇವು ಭಾಳ ಇಂಪಾರ್ಟೆಂಟ್ ರೀ. ಸೊ ಇವತ್ತಂತೂ ಯಾವ ಸ್ಟಾಕ್ ತೊಂದಿಲ್ಲ, ಹಂಗಾಗಿ ಏನು ಹೇಳಕ್ ಇದ್ದಿದ್ದಿಲ್ಲ. ಸೊ ಇದೊಂದು ಬೆಸ್ಟ್, ಯಾಕಂದ್ರೆ ಇದು ಪ್ರಿವಿಯಸ್ ಸ್ವಿಂಗ್ ಹೈ ಇಂಪಾರ್ಟೆಂಟ್ ಹೇಳ್ಬೇಕಾಗಿತ್ತು, ಹೇಳಿದೆ. ನೀವು ಜಸ್ಟ್ ಪ್ರಿವಿಯಸ್ ಸ್ವಿಂಗ್ ಹೈ ಮೇಲೆ ಬ್ರೇಕ್ಔಟ್ ಆದ್ಮೇಲೆ ತಗೋ. ಯಾಕಂದ್ರೆ ಇದ್ರಾಗ ಏನಾಗಿದೆ ಅಂದ್ರೆ ನಾವು ಇದನ್ನ ಮಾರ್ಕ್ ಮಾಡಿಟ್ಟಾಗ ನಮಗೆ ಇನ್ ಬಿಟ್ವೀನ್ ನಡುವೆ ಟ್ರೇಡ್ ತೊಗೊಳಕ್ಕೆ ನಮ್ಗೆ ಮನಸ್ಸು ಬರಂಗಿಲ್ಲ. ಕೆಲವೊಂದ್ಸಲ ನಾವು ಇದಕ್ಕೆ ಸ್ಟ್ರಿಕ್ಟ್ ಯಾವ್ದಪ್ಪ ಪ್ರಿವಿಯಸ್ ಸ್ವಿಂಗ್ ಲೋ ಮಾರ್ಕ್ ಮಾಡ್ಕೊಂಡ ನೆಕ್ಸ್ಟ್ ನಮ್ಗೆ ನಾವು ಎಲ್ಲಿ ಟ್ರೇಡ್ ತೊಗೊಳಂಗಿಲ್ಲ. ಯಾಕಂದ್ರೆ ನಮ್ಗೆ ಗೊತ್ತಾಗಿದೆ ಬ್ರೇಕ್ ಆದ್ಮೇಲೆ ಟ್ರೇಡ್ ತೊಗೋಬೇಕಂತ ಕುಂತು ಅಂದ್ರೆ ಅವಾಗ ಏನಾಕತಿ ಪಕ್ಕ ಪ್ರೊಫೆಷನಲ್ ಬ್ರೇಕ್ಔಟ್ ಟ್ರೇಡರ್ಸ್ ಆಗ್ಬಿಡ್ತೀವಿ ನಾವು. ಸೊ ಏನಾಗೈತೆ ಅಂದ್ರೆ ಇನ್ ಬಿಟ್ವೀನ್ ಅನ್ನೆಸೆಸರಿ ಒಳಗೆ ಏನು ಟ್ರೇಡ್ ಹೋಗ್ತಿರ್ತಲ್ಲ ಅವು ಆ್ಯಡ್ ಹಾಕೋ. ಯಾಕಂದ್ರೆ ಗೊತ್ತಾಗತ್ತೆ ಪ್ರಿವಿಯಸ್ ಸ್ವಿಂಗ್ ಆಗ್ಬೇಕಾದ್ರೆ ನೀವು ಮಾರ್ಕ್ ಮಾಡಿ ನೋಡ್ರಿ, ಪ್ರಿವಿಯಸ್ ಚಾರ್ಟ್ಗಳು ತೆಗೆದು ನೋಡ್ಬೇಕಾರೆ 15 ನಿಮಿಷ ಟೈಮ್ ಫ್ರೇಮ್ ಇಟ್ಕಿಸಿಂದ ಯಾವಾಗ ಪ್ರಿವಿಯಸ್ ಸ್ವಿಂಗ್ ಹೈ ಬ್ರೇಕ್ ಆಗೈತೆ ಮೂಮೆಂಟಮ್ ಬಿಗ್ ಇರ್ತೈತಿ. ಅಲ್ಲಿ ಫೇಕ್ ಬ್ರೇಕ್ಔಟ್ ಆದ್ರೆ ರಿವರ್ಸ್ ಆಕತಿ, ಅದು ಬೇರೆ ಸೆಕೆಂಡರಿ. ಬಟ್ ಯಾವಾಗ ಸ್ವಿಂಗ್ ಬ್ರೇಕ್ ಆಗೈತಿ ಹೈ ಐತಿ, ಯಾವಾಗ ಸ್ವಿಂಗ್ ಒಳಗೆ ಓಡಾಡಕತ್ತಲ್ಲ ಪ್ರೈಸ್ ಎಲ್ಲಿ ಓಡಾಡಿಲ್ಲ ಅಲ್ಲೇ ಐತಿ. ಸೊ ಪ್ರೈಸ್ ಸ್ವಿಂಗ್ ಒಳಗೆ ಐತಿ ಅಂದಾಗ ನಾವು ಟ್ರೇಡ್ ತಗೊಳ್ಳೋದು ಬೇಡ ಅವಾಯ್ಡ್ ಮಾಡಿಬಿಡೋನು. ಸೊ ಟ್ರೇಡ್ ತಗೊಳಂಗಿಲ್ಲ ಅಂದ್ರೆ ಲಾಸು ಇಲ್ಲ, ಪ್ರಾಫಿಟ್ ಇಲ್ಲ, ರಿಸ್ಕು ಇಲ್ಲ. ಸೊ ಹಂಗಾಗಿ ಪ್ರಿವಿಯಸ್ ಸ್ವಿಂಗ್ ಹೈ ಪ್ರಿವಿಯಸ್ ಸ್ವಿಂಗ್ ಲೋ ಬ್ರೇಕ್ ಆದಾಗ ಎಂಟ್ರಿ ತಗೊಳ್ಳೋದು ಬೆಸ್ಟ್. ಅದ್ರಾಗ 9:30 ನಾವು ಟೈಮ್ ಫ್ರೇಮ್ದಾಗ ಏನು ನಾವು ಎಂಟ್ರಿ ಮಾಡ್ತವಲ್ಲ ಪ್ರಿವಿಯಸ್ ಸ್ವಿಂಗ್ ಹೈ ಪ್ರಿವಿಯಸ್ ಸ್ವಿಂಗ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ಇವತ್ತಿಂದ ಇದು ಇನ್ಫಾರ್ಮೇಶನ್ ಬರೀ ಹೆಲ್ಪ್ಫುಲ್ ಆಗ್ಬೋದು ಅನ್ಕೊಂಡೇನು. ಸೊ ಆಲ್ರೆಡಿ 30-35 ನಿಮಿಷ ಆಯ್ತು. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್.